ರಾಮತೀರ್ಥ ಸೇವಾ ಫೌಂಡೇಶನ್ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಎಂದೂ ಮಾಸದ ನೆನಪು ತಿಂಗಳ ಉಪನ್ಯಾಸ ಕಾರ್ಯಕ್ರಮ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ವಿಷಯ ಯೋಗದ ಹಸ್ತಮುದ್ರೆಗಳು ಅಂತ ಹೇಳಿ. ಹಸ್ತಮುದ್ರೆ ಅಂತ ಹೇಳಿದರೆ ಕೈ ಬೆರಳು ಅಥವಾ ಹಸ್ತದಿಂದ ಮಾಡ್ತಕ್ಕಂಥ ಒಂದು ಚಿಹ್ನೆ ಅಥವಾ ಸಂಜ್ಞೆ ಅಂತ ಹೇಳ್ಬೋದು. ಇದರ ಹಿಂದೆ ಒಂದು ಪಾರಂಪರಿಕ ವಿವೇಕ ಮತ್ತು ವಿಜ್ಞಾನ ಇದೆ. ಇದರಲ್ಲಿ ಅನೇಕ ಬಗೆ ಇದೆ. ಹಸ್ತಮುದ್ರೆಗಳನ್ನು ಅನೇಕ ಬಗೆಯಾಗಿ ವಿಂಗಡಿಸಿದ್ದಾರೆ. ನರ್ತನ ಮುದ್ರಾ ಇರ್ಬೋದು, ಗಾಯತ್ರಿ ಮುದ್ರಾ, ಪೂಜಾ ಮುದ್ರಾ, ಚಿಕಿತ್ಸಾ ಮುದ್ರಾ ಇತ್ಯಾದಿ ಇತ್ಯಾದಿ. ಅವುಗಳಲ್ಲಿ ಒಂದು ಯೋಗದ ಹಸ್ತಮುದ್ರೆಗಳು ಅಂತ ಹೇಳ್ಬಿಟ್ಟು. ಈ ಯೋಗದ ಹಸ್ತಮುದ್ರೆಗಳ ಬಗ್ಗೆ ಇವತ್ತು ನಮಗೆ ಅದರ ಹಿಂದಿರ್ತಕ್ಕಂಥ ತತ್ವ, ವಿಜ್ಞಾನ ಮತ್ತು ಅನೇಕ ವಿಶೇಷ ಮಾಹಿತಿಗಳನ್ನು ನೀಡಲಿಕ್ಕೆ ನಮ್ಮ ಜೊತೆಗಿರ್ತಕ್ಕಂಥವರು ಶರತ್ ಎಚ್.ಎಸ್. ಅಂತ ಹೇಳಿ. ಶರತ್ ಎಚ್.ಎಸ್. ಅವರು ನಮಗೆ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಪರಿಚಿತರೆ, ಹಾಗೂ ಈ ವೇದಿಕೆಗೂ ಕೂಡ ಅವರೇನು ಹೊಸಬರಲ್ಲ. ಈ ವೇದಿಕೆಯಲ್ಲೇ ಅನೇಕ ಉಪನ್ಯಾಸಗಳನ್ನು ನೀಡಿದ್ದಾರೆ. ಅವರು IT ಪ್ರೊಫೆಷನಲ್, ಜೂಬಿಲಿ TV ಅಂತ ಹೇಳ್ತಕ್ಕಂಥ ಸಾಫ್ಟ್ವೇರ್ ಸಂಸ್ಥೆಯ ನಿರ್ದೇಶಕರು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಿರಾಮಯ ಯೋಗ ಕುಟೀರಂನ ಹಿರಿಯ ಯೋಗ ಶಿಕ್ಷಕರು. ಅದರ ಜೊತೆಗೆ ನಮ್ಮ ರಾಮತೀರ್ಥ ಸೇವಾ ಫೌಂಡೇಶನ್ ಏನಿದೆ ಅದರದ ಟ್ರಸ್ಟಿ ಕೂಡ ಅವರು. ಅದರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ರಾಮತೀರ್ಥ ಸೇವಾ ಫೌಂಡೇಶನ್ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಹೇಳ್ತಾರೆ. ಹಾಗೆ ನಿಮಗೆಲ್ಲರಿಗೂ ಕೂಡ ಇನ್ನೊಮ್ಮೆ ಸ್ವಾಗತವನ್ನು ಕೋರ್ತಾ ಶರತ್ ಅವರು ಉಪನ್ಯಾಸವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮೌನಂ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಯುವಾನಂ ವರ್ಷಷ್ಠಾಂತೇವ ಸದೃಶಿಗಣೈಃ ಆವೃತಂ ಬ್ರಹ್ಮನಿಷ್ಠೈಃ ಆಚಾರ್ಯೇಂದ್ರಂ ಕರಕಲಿತಚಿನ್ಮುದ್ರಮಾನಂದರೂಪಂ ಸ್ವಾತ್ಮಾ ರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಡೇ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ವಿಷಯ ತುಂಬ ಸರಳ ಮತ್ತು ಸಹಜ, ಎಲ್ಲರಿಗೂ ಗೊತ್ತಿರುತ್ತೆ. ಆದ್ದರಿಂದ ಅದರ ಪೀಠಿಕೆಯಾಗಿ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವಿಷಯಗಳನ್ನು ಹೇಳಿ ಕೊನೆಗೆ ಶೀರ್ಷಿಕೆ ಏನಿದೆ ಆ ಶೀರ್ಷಿಕೆಗೆ ಬರ್ತೇನೆ. ಸಾಮಾನ್ಯವಾಗಿ ಕೇಳಿರ್ತೀರ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಅದು ಒಂದು ಮಾರ್ಗದರ್ಶನ ದೃಷ್ಟಿಯಿಂದ ಹೇಳಿರ್ಬೋದು, ಅಥವಾ ನೀವು ಯಾತಕ್ಕೂ ಉಪಯೋಗವಿಲ್ಲ ಅಂತ ಹೇಳಿರ್ಬೋದು. ಎರಡಕ್ಕೂ ಅದು ಅನ್ವಯವಾಗುತ್ತೆ. ಅದಕ್ಕೆ ಕಾರಣಗಳು ಅನೇಕ. ಸಾಮಾನ್ಯವಾಗಿ ಯಾವುದೇ ಕೆಲಸ ಮಾಡಬೇಕಂದ್ರೂ ನಾವು ಬರೀ ಮೊದಲಿಗೆ ಮನಸ್ಸಿನ ಸಂಕಲ್ಪ ಬೇಕು, ಮಾಡ್ತೀವಿ. ಆದರೆ ಅದು ಕಾರ್ಯಗತ ಆಗಬೇಕಂದ್ರೆ ನಮ್ಮ ಕೈ ಕರ್ಮೇಂದ್ರಿಯಗಳು ಬರಲೇಬೇಕು. ಅದರಲ್ಲಿ ಕೈ ಒಂದು, ಅದಿಲ್ಲದೆ ಇದ್ರೆ ಆಗೋದೇ ಇಲ್ಲ. ಇಲ್ಲ ನಾನು ಮನ್ಲು ಕೂತ ಎಲ್ಲ ಕೆಲಸ ಮಾಡ್ತೀನಲ್ಲ ಅಂತಂದ್ರು ನೀವು ಫೋನಲ್ಲಿ ಯಾರೋ ಹೇಳಿ ಇನ್ಯಾರ್ದೋ ಕೈ ಆ ಕೆಲಸ ಮಾಡಿರುತ್ತೆ. ಒಟ್ನಲ್ಲಿ ಕೊನೆಗೆ ಒಂದು ಕೈ ಕೆಲಸ ಮಾಡಿರುತ್ತೆ. ಅದಕ್ಕೆ ಒಂದು ಮುಖ್ಯ ಕಾರಣ ನಾವು ಮನುಷ್ಯ ಜಾತಿಯಲ್ಲಿ ಬಂದ ನಮ್ಮ ಕೈ ಬೆರಳುಗಳ ಒಂದು ಹೇಗೆ ರೂಪಿಸಿದೆ ನಮ್ಮ ಕೈ ಬೆರಳುಗಳು. ಸಾಮಾನ್ಯವಾಗಿ ಪ್ರಾಣಿಗಳು ನೋಡಿರ್ತೀರ, ಕೆಲವು ಪ್ರಾಣಿಗಳು ಬಿಟ್ಟು ಕೈ ಬೆರಳು ರಚನೆಯ ಕಾರಣವೇ ನಾವು ಎಷ್ಟೊಂದು ಕೆಲಸಗಳನ್ನು ಮಾಡೋಕ್ಕಾಗೋದು. ಜೊತೆಗೆ ನಮ್ಮ ಬುದ್ಧಿ ಕೂಡ ಇದೆ ಮಿಕ್ಕ ಪ್ರಾಣಿಗಳಿಗೆ. ಆದರೆ ಎಷ್ಟೊಂದು ಪ್ರಾಣಿಗಳಿಗೆ ಈ ಥರ ಕೈಗಳು ಇದೆ. ಅದಕ್ಕೇನಂತಾರೆ ಅಂದರೆ, ಈ ಹೆಬ್ಬೆಟ್ಟು ಇದೆಯಲ್ಲ, ಈ ಹೆಬ್ಬೆಟ್ಟು ಮಿಕ್ಕ ಬೆರಳುಗಳ ತುದಿಯನ್ನು ಮುಟ್ಟಬಹುದು. ಅಪೋಸಿಂಗ್ ಥಂಬ್ ಅಂತ ಹೇಳ್ತಾರೆ. ಕೆಲವು ಕೋತಿ, ಈ ಚಿಂಪಾಂಜಿ, ಆಮೇಲೆ ಇನ್ನು ಕೆಲವು 2 ಅಪೋಸಿಂಗ್ ಥಂಬ್ ಅಂತೆಲ್ಲ ಇರುತ್ತೆ. ಆದರೆ ಅವಕ್ಕೆ ಸ್ವಲ್ಪ ಬುದ್ಧಿಮಟ್ಟ ಸ್ವಲ್ಪ ಕಡಿಮೆ ಇರುತ್ತೆ. ಆ ರೀತಿ ಇದು ಮಾಡೋ. ಈ ಉದಾಹರಣೆಗೆ ಬಾಳೆಹಣ್ಣನ್ನು ಸುಮ್ಮನೆ ತಿನ್ಬೋದೇ ಹೊರತು ಎಲ್ಲ ಪ್ರಾಣಿಗಳು ಬಿಡಿಸಿ ತಿನ್ನುವುದಕ್ಕೆ ಈ ಅಪೋಸಿಂಗ್ ಥಂಬ್ ಅಂತ ಏನು ಬರುತ್ತೆ. ಈ ಥರ ಕೌಶಲ್ಯವಾದ ಕೆಲಸಗಳನ್ನು ಮಾಡೋಕ್ಕೆ ಅಪೋಸಿಂಗ್ ಥಂಬ್ ಅನ್ನೋದು ತುಂಬ ಮುಖ್ಯ. ಆದ್ದರಿಂದಲೇ ಹೀಗೆ ಮಿಕ್ಕ ಬೆರಳುಗಳನ್ನು ಮುಟ್ಬೋದು. ಇನ್ಯಾವ ಬೆರಳಿಂದಾನೂ ಅದು ಮುಂದಿಂದ ಮುಟ್ಟಕ್ಕಾಗಲ್ಲ, ಹಿಂದಿಂದ ಎಲ್ಲ ಮುಟ್ಬೋದು. ಮುಂದಿಂದ ಮುಟ್ಟಬೇಕಂದ್ರೆ ಹೆಬ್ಬೆಟ್ಟು, ಈಗ ಅಪೋಸಿಂಗ್ ಥಂಬ್ ಅನ್ನೋದು ಇರಬೇಕು. ಇದು ಒಂದು ನಮ್ಮ ಕೈಗಿರುವ ಒಂದು ಕೈ ಬೆರಳುಗಳಿಗಿರುವ ಒಂದು ವಿಶೇಷತೆ. ಅದರ ಕಾರಣವೇ ನಾವು ಎಷ್ಟೊಂದು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ. ಇನ್ನು ಅದಕ್ಕೆ ಅನೇಕ ಮಹತ್ವ ಜೋಡಿಸ್ಕೊಂಡು ಬಂದಿದೆ ಮುಂಚಿಂದಲೂ. ಎದ್ದ ತಕ್ಷಣ ಏನು ಹೇಳ್ತೀವಿ? ಮೊದಲು ಶುರು ಮಾಡೋದೇ ಕೈ ನೋಡಿ.
ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನ. ಇದು ವಿಷ್ಣು ಪುರಾಣದಲ್ಲಿ ಬರುವ ಒಂದು ಇದು. ಕೆಲವರು ಕರಮೂಲೆ ತು ಗೋವಿಂದ ಅಂತಲೂ ಹೇಳ್ತಾರೆ, ಆದರೆ ವಿಷ್ಣು ಪುರಾಣದಲ್ಲಿ ಇದಿರುವುದು 3 ಶಕ್ತಿಗಳು. ಕರಾಗ್ರೆ ಅಂದರೆ ಹಸ್ತದ ತುದಿಯಲ್ಲಿ ಯಾರು? ಲಕ್ಷ್ಮಿ. ಲಕ್ಷ್ಮಿ ಏನು? ಸಂಪತ್ತು. ಕೈ ಬೆರಳುಗಳ ತುದಿಯಲ್ಲಿ ಲಕ್ಷ್ಮಿ ಇದ್ದಾಳೆ ಅಂದರೆ ಕೈ ಮಡಿಸಿ ಕೂತ್ಕೊಳ್ಳಿ ಅಂತಲ್ಲ ಅರ್ಥ, ಕೈ ಬಿಚ್ಚಿ ಇಟ್ಕೊಂಡಿರಿ ಅಂತ. ಹೋಗ್ತಾ ಇರಬೇಕು ಲಕ್ಷ್ಮಿ ಹೊರಕ್ಕೆ ಅಂತ, ಅದು ದಾನ ಮಾಡುವುದು. ಕರ ಮಧ್ಯೆ ಸರಸ್ವತಿ. ಕರ ಮಧ್ಯೆ ಸರಸ್ವತಿ. ಸರಸ್ವತಿ ವಿದ್ಯೆ. ವಿದ್ಯೆಗೂ ಅದಕ್ಕೆ ನೀವು ಯಾವುದೇ ದೇವರ ಇದನ್ನು ನೋಡಿದ್ರೆ ಇಲ್ಲ ಅಭಯ ಮುದ್ರೆ ಇರುತ್ತೆ, ಇಲ್ಲ ವರದ ಮುದ್ರೆ ಅಂತಾರೆ, 2 ಇರುತ್ತೆ ಹಸ್ತ. ಅದು ಆಶೀರ್ವಾದ ಮುದ್ರೆಗಳು. ಅದಕ್ಕೆ ವಿದ್ಯೆನೇ ಇನ್ನೊಂದು ತರಹದ ದಾನ. ಕರಮೂಲೆ ಗೌರಿ ಸ್ಥಿತೆ ಅಲ್ಲಿ. ಗೌರಿ ಅಂದರೆ ಶಕ್ತಿ. ಶಕ್ತಿ. ನಮ್ಮ ಕೈಗೆ ಶಕ್ತಿ ಬೇಕು ಯಾವುದೇ ಥರದ ಕೆಲಸ. ಕೋಪ ಬಂದು ಯಾರಿಗೋ ಹೊಡಿಬೇಕಂದ್ರೂ ಮುಷ್ಟಿ ಕಟ್ಟಿ ಹೊಡಿಬೇಕಂದ್ರೆ ಇಲ್ಲಿ ಶಕ್ತಿ ಬೇಕು. ಅಂದರೆ ಕೆಲಸ ಮಾಡುವುದಕ್ಕೆ ಶಕ್ತಿ. ಈ 3 ದೈವಿ ಸ್ವರೂಪಗಳು ಅಂದರೆ ತ್ರಿಮೂರ್ತಿಗಳು ಯಾರಿದ್ದಾರೆ ಅವರ ಶಕ್ತಿ ಸ್ವರೂಪಗಳು. ಅವು 3 ನಮ್ಮ ಕೈಯಲ್ಲೇ ಇದೆ ಅಂತ ವಿಷ್ಣು ಪುರಾಣದಲ್ಲಿ ಹೇಳುತ್ತೆ. ಆದರೆ ಅದನ್ನು ನಾವು ಅದಕ್ಕೆ ತಕ್ಕ ಹಾಗೆ ಉಪಯೋಗಿಸ್ಕೋಬೇಕು. ಇನ್ನು ಸಾಮಾನ್ಯವಾಗಿ ಯಾರಿಗೆ ನಾವು ಹಿರಿಯರಿಗೆ ಯಾರಾದರೂ ನಮಸ್ಕಾರ ಮಾಡಿದ್ರೆ ಶತಮಾನಂ ಭವತಿ ಏನಾದ್ರು ಬರ್ಬೋದು, ಆದರೆ ತಕ್ಷಣ ಏನು ಬರುತ್ತೆ? ಕೈ ಬರುತ್ತೆ. ಕೈ ಬಂದು ಅವರ ತಲೆ ಮೇಲೆ ಹೋಗುತ್ತೆ. ಅಂದರೆ ಕೈಯಿಂದಲೇ ನನ್ನಲ್ಲಿರುವ ಜ್ಞಾನ ಶಕ್ತಿ ಏನೇ ಇರಲಿ ಅದು ನಿನಗೂ ಬರಲಿ ಅಂತ. ಕೈ ಮೂಲಕ ಅಷ್ಟು ಮಹತ್ವ ಇದೆ. ಇದು ಯಾವಾಗ ಪುರಾಣಗಳು ತುಂಬ ಇದು. ಅದಕ್ಕಿಂತ ಪುರಾತನವಾದದ್ದು ಋಗ್ವೇದ. ಮೊದಲ ಒಂದು ಶಾಸ್ತ್ರ ಅಥವಾ ಶ್ರುತಿಯಲ್ಲಿ ಮೊದಲನೆಯದು ಋಗ್ವೇದ ಅಂತ ಹೇಳ್ತಾರೆ. ಋಗ್ವೇದದಲ್ಲಿ ಈ ಕೈಯಿನ ಮಹತ್ವ ಏನು ಅಂತ ಹೇಳುತ್ತೆ. ಕೇಳಿರ್ತೀರ ಅನೇಕ ಜನ. ಅಯಮ್ಮೆ ಹಸ್ತೋ ಭಗವಾನ್ ಅಂತ ಬರುತ್ತೆ. ಅಯಮ್ಮೆ ಭಗವತ್ತರಹ ಅಯಮ್ಮೆ ವಿಶ್ವಭೇಷಜಃ ಅಂತ ಬರುತ್ತೆ. ಅಂದ್ರೇನು? ಈ ನನ್ನ ಕೈ ಭಗವತ್ ಸ್ವರೂಪ. ನನ್ನ ಕೈ ಭಗವತ್ ಸ್ವರೂಪ. ಅದರ ಜೊತೆಗೆ ಅದು ವಿಶ್ವ ಭೇಷಜಃ. ಭೇಷಜಂ ಅಂತಂದರೆ ಯಾವುದು ಔಷಧಿ ಅಂತ ಹೇಳ್ಬೋದು. ಭೇಷಜ ಅಂದರೆ ಕ್ಯೂರಿಂಗ್, ಹೀಲಿಂಗ್ ಅಂತೆಲ್ಲ ಅಂತೀವಲ್ಲ, ಅದು ಭೇಷಜ. ವಿಶ್ವಭೇಷಜ ಅಂದರೆ ಯಾವುದೇ ಒಂದು ತೊಂದರೆ ಅದು ಯಾವ ಥರದಲ್ಲಾಗಿರಲಿ ಅದಕ್ಕೆ ನಮ್ಮ ಕೈಯಲ್ಲೇ ಅದಕ್ಕೆ ಒಂದು ಪರಿಹಾರ ಇದೆ ಅಂತ ಹೇಳುತ್ತೆ. ಇಷ್ಟು ಮಹತ್ವ ಇರುವಂತಹ ಹಸ್ತ ನಮ್ಮದು. ಆದರೆ ಅದೇ ಋಗ್ವೇದದಲ್ಲಿ ಇನ್ನೊಂದು ಕಂಡೀಷನ್ ಇದೆ ಅದಾದಮೇಲಿಂದ. ಈಗಿನ್ನೂ ಹೇಳಿದೆ ನಾವು ಕೈಯನ್ನು ಯಾವ ಕೆಲಸಕ್ಕೆ ಬೇಕಾದ್ರೂ ಉಪಯೋಗಿಸ್ಬೋದು ಅಂತ. ನೆಕ್ಸ್ಟು ಅದಾದ ತಕ್ಷಣ ಏನು ಬರುತ್ತೆ ಅಂದರೆ ಶಿವಾಭಿಮರ್ಶನ ಅಂತ ಬರುತ್ತೆ. ನೆಕ್ಸ್ಟು ಅದು ಶಿವನ ಉಪಾಸನೆಯಲ್ಲಿ ಮರ್ಶನ ಅಂದರೆ ಮುಟ್ಟೋದು ಅಂತ. ಸ್ಪರ್ಶ ಏನು ಹೇಳ್ತೀವಿ ಅಂದರೆ ಆ ಶಿವನನ್ನು ಮುಟ್ಟಿದ ಕೈಗೆ ಮಾತ್ರ ಈ ಒಂದು ಮಹತ್ವ ಬರುತ್ತೆ ಅಂತ. ಅಲ್ಲಿಗೆ ಅರ್ಥ ಏನು? ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಮಾತ್ರ ಇದು ಅಂತ. ಸೊ ಈ ಕಂಡೀಷನ್ ಇದ್ದರೆ ನಮ್ಮ ಕೈ ಅಯಮ್ಮೆ ಹಸ್ತೋ ಭಗವಾನ್, ಆಮೇಲೆ ವಿಶ್ವಭೇಷಜ, ಪೂರ್ತಿ ಯಾವುದೇ ಒಂದು ಕಾಯಿಲೆ ರೂಪದಲ್ಲಿರ್ಬೋದು, ತೊಂದರೆ ರೂಪದಲ್ಲಿರ್ಬೋದು, ನಮ್ಮ ಕೈಗಳಿಗೆ ಅದರಲ್ಲಿ ಪರಿಹಾರ ಇದೆ ಅಂತ ಹೇಳುತ್ತೆ. ಇಷ್ಟು ಮಹತ್ವ ಇರುವಂತಹ ಕೈ ನಮ್ಮದು. ಇನ್ನು ಈ ನಮ್ಮ ರಚನೆ, ಈಗ ನಮ್ಮ ದೇಹ, ನಾವು ಯೋಗ ಇದರಲ್ಲಿರ್ತೀವಿ, ನಮಗೆಷ್ಟು ನಮ್ಮ ದೇಹದ ಬಗ್ಗೆ ಗೊತ್ತಿದೆ. ಹಾಗೆ ನಮ್ಮ ಪೂರ್ವಜರು ಅವರು ಮಾಡಿರುವಂತಹ ಒಂದು ಅವರಲ್ಲಿರುವಂತಹ ಒಂದು ಜ್ಞಾನ, ಆ ಒಂದು ಸಂಶೋಧನೆ, ಅದಕ್ಕೆ ಈಗಿನ ಕಾಲದಲ್ಲಿ ನೋಡಿದ್ರೆ ಅವ್ರು ಯಾವ ಗತಿಯಲ್ಲಿ ಅವರು ಯೋಚನೆ ಮಾಡ್ತಿದ್ರು ಅಂದರೆ ಈಗ ನಾವು ಅದು ತುಂಬ ಹಿಂದಿದ್ದೀವಿ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅದನ್ನು. ಅವರು ಆಯುರ್ವೇದ, ಶ್ರುತ ಚರಕ ಎಲ್ಲ ಕೇಳಿದ್ದೀರ ಅಲ್ವಾ?
ಅವರು ಅದರಲ್ಲಿ ನಮ್ಮ ದೇಹದ ಅಳತೆ ಇರಬಹುದು, ಬೇರೆ ಬೇರೆ ಅಂಗಗಳಿರಬಹುದು, ಎಲ್ಲದರದ್ದು ಚಿಕಿತ್ಸೆ ಇರಬಹುದು, ಯಾವುದೇ ಆಗಲಿ ಆಗಿನ ಕಾಲದಲ್ಲಿ ಇತ್ತು ಅಂತ ಹೇಳ್ತಾರೆ. ಎಷ್ಟೊಂದು ನಮಗೆ ಬಿಟ್ಟು ಹೋಗಿದೆ ಅದರದ ಲಿಂಕ್ಸು. ಈಗ ಉದಾಹರಣೆಗೆ ಎಲ್ಲರೂ ಒಂದು ಸಿಂಪಲ್ ಎಕ್ಸಸೈಸ್ ಮಾಡೋಣ. ಅಂಗುಲ ಅಂತ ಕೇಳಿದಿರ ಪದ? 1 ಅಂಗುಲ, 2 ಅಂಗುಲ, 5 ಅಂಗುಲ ಅಂತೆಲ್ಲ ಹೇಳ್ತೀವಿ. ಏನು ಅಂಗುಲ ಅಂದರೆ? ಇಂಚು. ಇಂಚು ಈಗ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಈಗ ಹೇಗೆ ದುಡ್ಡು ಅಂತ ಆಗಿದೆಯೋ, 1 ರೂಪಾಯಿ 2 ರೂಪಾಯಿ ಅಂತ ಇಟ್ಸ್ ಅ ಫಿಕ್ಸ್ಡ್ ಅಮೌಂಟ್. ಹಿಂದಿನ ಕಾಲದಲ್ಲಿ ಆ ಥರ ಇರಲಿಲ್ಲ, ಬಾರ್ಟರ್ ಸಿಸ್ಟಮ್ ಅನ್ನೋದಿತ್ತು. ಆದರೆ ನಾನು ಇಷ್ಟು ಕೊಡ್ತೀನಿ, ನೀನು ಇಷ್ಟು ಕೊಡೋದಕ್ಕೆ ಏನು ಅಳತೆ ಇಲ್ಲ, ಯಾವುದೋ ಒಂದು ಅಪ್ರಾಕ್ಸಿಮೇಷನಲ್ಲಿ ಮಾಡೋದು. ಅದೇ ರೀತಿ ನಮ್ಮ ಆಯುರ್ವೇದದಲ್ಲಿ ಅಂಗುಲ ಅನ್ನೋದು ಆಗಲೇ ಇತ್ತು, ಆದರೆ ಇಟ್ ವಾಸ್ ನಾಟ್ ಎ ಫಿಕ್ಸ್ಡ್ ಮೆಷರ್. ಅಂಗುಲ ನಮ್ಮ ಕೈ ಬೆರಳಿಗೆ ಏನಂತೀವಿ? ಬೆರಳು, ಒಂದು ಬೆರಳಿಗೆ ಏನಂತೀವಿ? ಅಂಗುಲಾನೇ ಅದು. ಅಂಗುಲಿ ಮಾಲಾ ಎಲ್ಲ ಕೇಳಿಲ್ವ ನೀವು? ಅಂಗುಲ ಬೆರಳು ಅದು. ಆ ಬೆರಳು, ಅದರಲ್ಲೂ ಎಲ್ಲ ಬೆರಳುಗಳಲ್ಲೂ ಸಾಮಾನ್ಯವಾಗಿ ಮಧ್ಯದ ಬೆರಳು, ಅದರಲ್ಲೂ ಮಧ್ಯದ ಬೆರಳಿನ ಮಧ್ಯದ ಗಂಟು ಸ್ವಲ್ಪ ದಪ್ಪ ಇರುತ್ತೆ. ಈ ವಿಡ್ತು 1 ಅಂಗುಲ ಅಂತ ಆಯಿತು. ಸೊ ಇಟ್ ವಾಸ್ ಆಲ್ವೇಸ್ ಎ ರೆಫರೆನ್ಷಿಯಲ್ ಮೆಷರ್, ನಾಟ್ ಎ ಫಿಕ್ಸ್ಡ್ ಮೆಷರ್. ಈಗ ಚಿಕ್ಕ ಮಕ್ಕಳಿಗೆ 1 ಅಂಗುಲ ಅಂದರೆ ಸಣ್ಣದಾಗಿರೋರಿಗೆ, ತುಂಬ ತೆಳ್ಳಗಿರೋ ಬೆರಳಿರೋರಿಗೆ ಅವ್ರಿಗೆ ಕಡಿಮೆ, ದೊಡ್ಡ ಸ್ವಲ್ಪ ದೇಹ ಇದಾಗಿರೋರಿಗೆ ಸ್ವಲ್ಪ ದಪ್ಪ ಇರುತ್ತೆ ಅದು. ಆದರೆ ಅವರವರ ಅಂಗುಲ ಬೇರೆ ಬೇರೆ. ಇದು 1 ಅಂಗುಲ. ಈಗ ನಿಮ್ಮ ಹಣೆಗೆ ನೀವು ಬೆರಳನ್ನ, ಈ ಮಿಕ್ಕಿದ ಬೆರಳುಗಳು ಸುಮಾರು ಅಷ್ಟೇ ಇದೆ ಅಂದ್ಕೊಳ್ಳೋಣ ಫಾರ್ ಅಪ್ರಾಕ್ಸಿಮೇಷನ್ ಸೇಕ್, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ಸೊ ಇದು 4 ಅಂಗುಲ ಅಂತ ಇಟ್ಕೊಳ್ಳೋಣ. ಇದು 1 ಅಂಗುಲ, ಇದು 4 ಅಂಗುಲ. ನಿಮ್ಮ ಹಣೆ ಎಷ್ಟಿದೆ ಹೇಳ್ತೀರಾ? ಎಷ್ಟಿದೆ ಇಟ್ಟು ನೋಡ್ಕೊಳ್ಳಿ. ಎಷ್ಟಿದೆ? 4 ಅಂಗುಲ ಇರುತ್ತೆ. ಸೊ ಚರಕರು ಅವಾಗಲೇ ನಮ್ಮ ಇಡೀ ದೇಹವನ್ನು ಈ ತಮ್ಮ ಮಧ್ಯದ ಬೆರಳಿನ ಒಂದು ಪ್ರಮಾಣದಲ್ಲಿ ಇಡೀ ದೇಹವನ್ನು ಕೊಟ್ಟಿದ್ರು. ಆ್ಯಂಡ್ ದಟ್ ವಾಸ್ ಕಾಲ್ಡ್ ಆ್ಯಸ್ ಅ ಪರ್ಫೆಕ್ಟ್ ಬಾಡಿ. ಕೆಲವರು ಉದ್ದ ಇರ್ತಾರೆ, ಚಿಕ್ಕ ಕುಳ್ಳಗಿರ್ತಾರೆ, ಕೆಲವ್ರದ್ದು ಕತ್ತು ಉದ್ದ ಇರುತ್ತೆ, ಕೆಲವ್ರದ್ದು ಕೈ ಉದ್ದ ಇರುತ್ತೆ, ಅದೆಲ್ಲ ದೇ ಆರ್ ಆಲ್ ವೇರಿಯೇಷನ್ಸ್. ಬಟ್ ಆ್ಯಸ್ ಪರ್ ಆಯುರ್ವೇದ ಆಗ ಚರಕರು ಹೇಳಿದ್ದು ಈ ಅಂಗುಲದ ಪ್ರಮಾಣದಲ್ಲಿ ಸುಮಾರಾಗಿ ಎಲ್ಲರಿಗೂ ಅಷ್ಟೇ ಇರುತ್ತೆ. ಬೇಕಾದ್ರೆ ನೋಡ್ಕೊಳ್ಳಿ, 4 ಅಂಗುಲ ಹಣೆ, ಅದಾದ್ಮೇಲೆ 4 ಅಂಗುಲ ಮೂಗು, ಅದಾದ್ಮೇಲೆ 4 ಅಂಗುಲ ಮೂಗಿನ ತುದಿಯಿಂದ ಗದ್ದ, ಸರಿನಾ? ಅದಾದ್ಮೇಲೆ 4 ಅಂಗುಲ ಕತ್ತು. ನನ್ನ ಕತ್ತು ಉದ್ದ ಇದೆ, ನಾನೇ ಹೇಳ್ಕೊಂಡ್ಬಿಡ್ತೇವೆ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಯಾಕೆಂದ್ರೆ ಅದ್ರ ಪ್ರಕಾರ 4 ಅಂಗುಲ ಕತ್ತು. ಕತ್ತಿನ ಇದರಿಂದ ಕೆಳಗೆ ಕರೆಕ್ಟಾಗಿ ನಾವು ಸ್ಟರ್ನಮ್ ಅಂತ ಉಪಯೋಗಿಸ್ತೀವಲ್ಲ ಕ್ಲಾಸಲ್ಲಿ, ಅದರ ಮಧ್ಯಭಾಗ, ಅದರ ಹಿಂದೆ ಎದೆಗೂಡು, ಅದು 4 ಅಂಗುಲ. ಅಲ್ಲಿಂದ ಹೊಕ್ಕಳವರೆಗೆ 12 ಅಂಗುಲ. ಯಾರು ಮೆಷರ್ ಮಾಡ್ಕೊಳ್ಳಿ, ಹಾಗೆ ಅಷ್ಟೇ ಬರುತ್ತೆ, ಒಂಚೂರು ಹಿಂದೆ ಮುಂದೆ ಇರುತ್ತೆ ಅಷ್ಟೇ. ಈ ಒಂದು ಪ್ರಮಾಣ ಇಡೀ ದೇಹಕ್ಕೆ ಬರೀ 1 ಅಂಗುಲದಿಂದ ಕೊಟ್ಟಿದ್ರು. ಹಾಗೆ ಕೈಯನ್ನು ತಗೊಂಡ್ರೆ ಕೈ ಬೆರಳುಗಳು ಈ ಉದ್ದ ಇರೋದು ಮಧ್ಯದ ಬೆರಳು, ಅದಕ್ಕೂ 4 ಅಂಗುಲ ಇರುತ್ತೆ. ಆಮೇಲೆ ಪಾಮ್ ಅಂತ ಏನು ಹೇಳ್ತೀವಿ ಅದು 6 ಅಂಗುಲ ಇರುತ್ತೆ, 6 ಅಂಗುಲಾಸ್. ಸೊ ದಿಸ್ ಎಂಟೈರ್ ಥಿಂಗ್ ಇಸ್ 10. ಎಲ್ಲರದು ಅಷ್ಟೇ ಇರುತ್ತೆ, ಅಪ್ರಾಕ್ಸಿಮೇಟಾಗಿ ಒಂಚೂರು ಹಿಂದೆ ಮುಂದೆ ಆಗ್ಬೋದು. ಯೋಚನೆ ಮಾಡಿದ್ರೆ ಯಾರಾದರೂ ನಮ್ಮ ಕೈ ಬೆರಳುಗಳಿಂದ ಇದರಿಂದಲೇ ಅಂಗುಲ, ಆಮೇಲಿಂದ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಇಲ್ಲಾಂದರೆ ನಾನು 8 ಅಂಗುಲ ನಿಮ್ಮ ಜಮೀನು ಕೊಡ್ತೀನಿ, ನೀವು ಇನ್ನೊಂದು ಊರಲ್ಲಿ ಕೊಡಿ ಅಂದರೆ ನಾನು ಚಿಕ್ಕದು ನಿಮ್ಗೆ ದೊಡ್ಡದಾಗ್ಬಿಡುತ್ತೆ, ಅವಾಗ ಒಬ್ಬೊಬ್ರದ್ದು ಒಂದೊಂದಾಗ್ಬಿಡುತ್ತೆ. ಸೊ ಅದಕ್ಕೆ ಒಂದು ಸ್ಟ್ಯಾಂಡರ್ಡೈಸ್ ಅಂತ ಮಾಡಿದ್ರು. ಬಟ್ ಸಾಮಾನ್ಯವಾಗಿ ಹೀಗೆ ಇರೋದು. ಇದನ್ನೇ ನಾವು ಏನು ನಿತ್ಯ ಯೋಗ ಕ್ಲಾಸ್ ಮಾಡ್ತೀವಿ ಅದರಲ್ಲೂ ಅಳವಡಿಸಿದ್ದಾರೆ. ಈಗ ಉದಾಹರಣೆಗೆ ಈ ಅಂಗುಲ ನಮ್ಮ ಕೈ ಪೂರ್ತಿ ಇಲ್ಲಿಂದ ಇಲ್ಲಿಗೆ ಹಸ್ತ ಅಂತ ಹೇಳ್ತಾರೆ. ನಾವು ಬೇರೆ ಬೇರೆದಕ್ಕೆ ಹಸ್ತ ಅಂತ ಉಪಯೋಗಿಸ್ತೀವಿ, ಇಡೀ ಕೈಗೆ ಹೇಳ್ತೀವಿ, ಬರೀ ಇಷ್ಟಕ್ಕೆ ಹೇಳ್ತೀವಿ. ಆದರೆ ಚರಕ ಸಂಹಿತೆಯಲ್ಲಿ ಬರೋದು ಇಲ್ಲಿಂದ ಇಲ್ಲಿವರೆಗೆ ಒಂದು ಹಸ್ತ ಅಂತ ಹೇಳ್ತಾರೆ. ಈ ಹಸ್ತ 24 ಅಂಗುಲ ಅಂತ ಹೇಳ್ತಾರೆ, ಇಲ್ಲಿಂದ ಇಲ್ಲಿಗೆ. 2 ಕೈ 24 ಆಯಿತು. ಇಲ್ಲಿಂದ ಇಲ್ಲಿಗೆ 8 ಅಂಗುಲ, ಇದು 32 ಅಂಗುಲ. ನಮ್ಮ ಕೈ 32 ಅಂಗುಲ ಅಂತ ಬರುತ್ತೆ. ಸೊ 2 ಕೈ 32 ಅಂಗುಲ ಆಯಿತು. ಆಮೇಲೆ ಭುಜದಿಂದ ಭುಜಕ್ಕೆ 20 ಅಂಗುಲ ಅಂತ, ಒಟ್ಟು ಎಷ್ಟಾಯಿತು?
ಪೂರ್ತಿ ಕೈ ಚಾಚಿದ್ರೆ 74 ಹೆಂಗೆ 32 32 20 84 ಅಂಗುಲ 84 ಆಯ್ತು. ನಮ್ಮ ಹೆಬ್ಬೆಟ್ಟಿನಿಂದ ತಲೆಯವರೆಗೆ 84 ಅಂಗುಲ. ಚಿಕ್ಕ ಮಕ್ಳಿಗೆ ಹೇಳ್ತಾರೆ ನಿನ್ನ ಹೈಟ್ ಇಷ್ಟು ಒಂದೇ ಇರುತ್ತೆ ಅಂತ. ವ್ಯತ್ಯಾಸ ಇರುತ್ತೆ, ಯಾಕೆಂದರೆ ಕೆಲವರು ಕೈ ಉದ್ದ ಇರುತ್ತೆ, ಕೆಲವರು ಕಾಲು ಗಿಡ್ಡ ಇರುತ್ತೆ, ಕಾಲು ಉದ್ದ ಇರುತ್ತೆ. ಆದರೆ ಚರಕರು ಹೇಳಿದ್ದು ಇದು ಒಂದು ಏನಂತಾರೆ ಸ್ಟ್ಯಾಂಡರ್ಡ್, ಪರ್ಫೆಕ್ಟ್ ಅಂತಾರಲ್ಲ. ಪರ್ಫೆಕ್ಟ್ ತುಂಬ ಜನ ಇರ್ತಾರೆ, ಆದ್ರೆ ಮಹಾಪುರುಷರು ಪರ್ಫೆಕ್ಟ್ ಇರಲ್ಲ. ಉದಾಹರಣೆಗೆ ಶ್ರೀರಾಮಚಂದ್ರಂಗೆನೆ ಅಜಾನ ಬಾಹು ಅಂತ ಹೇಳ್ತಾರೆ. ಅಜಾನ ಬಾಹು ಅಂದರೆ ಜಾನು ಏನು, ಜಾನು ಶೀರ್ಷಾಸನ, ಜಾನು ಮಂಡಿ, ಬಾಹು ಕೈಗಳು ಮಂಡಿಯವರೆಗಿತ್ತು ಅಂತ. ನಮ್ಗೆ ಯಾರಿಗಾರು ಇರುತ್ತಾ ಅಲ್ಲಿವರೆಗೆ? ಇಲ್ಲ, ಗೊತ್ತಿಲ್ಲ ಇತ್ತೋ ಇಲ್ವೋ, ಹೇಳ್ತಾರೆ ಅಜಾನ ಬಾಹು ಅಂತ. ಅಂದರೆ ಕೈ ಉದ್ದ ಇದೆ ಅಂತ ಅರ್ಥ. ಗುರುಗಳಿಗೂ ಅಷ್ಟೇ, ಅಂದರೆ ವಿ ಕೆ ಸೈಂಗಾರ್ ಅವ್ರಿಗೂ ಕೈ ಉದ್ದ ಅಂತಾರೆ. ಅವಾಗ ಅಂಥವರಲ್ಲಿ ವ್ಯತ್ಯಾಸ ಆಗತ್ತೆ. ಈ ಹಸ್ತ ಅಂತಂದಲ್ಲ, ಈಗ ನಾವು ಅಧೋಮುಖ ಶ್ವಾನಾಸನ ಮಾಡ್ತೀವಿ. ಅಧೋಮುಖ ಶ್ವಾನಾಸನ ಮಾಡಿದಾಗ ಶೋಲ್ಡರ್ ವಿಡ್ತ್ ಅಪಾರ್ಟ್ ಸ್ಲೈಟ್ಲಿ ಮೋರ್ ಅಂತ ಹೇಳ್ತೀವಿ. ಎಷ್ಟು ಅಂಗುಲ ಆಯಿತು? ಇಲ್ಲಿಂದ ಇಲ್ಲಿಗೆ 24. ಶೋಲ್ಡರ್ ವಿಡ್ತ್ ಅಂದರೆ ಆರ್ಮ್ ಫಿಟ್ 20, ಅದಕ್ಕಿಂತ ಒಂಚೂರು ಜಾಸ್ತಿ ಅಂತ ಹೇಳ್ತೀವಿ. ಸೊ ಅದು ಒಬ್ಬೊಬ್ರಿಗೆ ಒಂದೊಂದು ಹೇಳ್ತೀವ. 1.5 ಅಡಿ ಇಟ್ಕೊಳ್ಳಿ ಎಲ್ಲರೂ ಕರೆಕ್ಟಾಗಿ ಅಂತ ಇಲ್ಲ. ಯುವರ್ ಶೋಲ್ಡರ್ ವಿಡ್ತ್ ಅಪಾರ್ಟ್ ಸ್ಲೈಟ್ಲಿ ಮೋರ್. ಅಥವಾ ತ್ರಿಕೋನಾಸನ ಮಾಡುವಾಗ ಏನು ಹೇಳ್ತೀವಿ? 3 to 3.5 feet ಅಂತ ಹೇಳ್ಬೋದು, ಯಾಕಂದರೆ ಗೊತ್ತಾಗಲಿ ಅಂತ. ಬಟ್ ಆ್ಯಕ್ಚುಲ್ ಆಗಿ ನಿಮ್ಮ ಒಂದು ಕಾಲು ಎಷ್ಟು ಉದ್ದ ಇದೆಯೋ ಅಷ್ಟೇ ಡಿಸ್ಟೆನ್ಸ್ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಕಾಲಿನ ಅಳತೆ 48 ಅಂಗುಲ, 48 ಅಂಗುಲ ಕಾಲಿನ ಅಳತೆ. ಸೊ 48 ಅಂಗುಲ ಇಟ್ಟು ತ್ರಿಕೋನಾಸನ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಬರುತ್ತೆ. ಸೊ ಒಬ್ಬೊಬ್ಬರದ್ದು ಒಂದೊಂದು. ಸೊ ಈ ಯೋಗಾಸನದಲ್ಲೂ ಈ ಒಂದು ಬೆರಳು ಏನಿದೆ, ಆ ಬೆರಳಿನ ಪ್ರಮಾಣದಲ್ಲಿ ಆಸನಗಳನ್ನು ಅದರಲ್ಲಿ ಅದರ ಒಂದು ವಿವರಣೆ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ಈ ನಮ್ಮ ಏನು ಮುದ್ರೆಗಳು ಅಂತ ಹಸ್ತದ ಮುದ್ರೆಗಳೇನಿದೆ ಅದರ ಒಂದು ಹಿನ್ನೆಲೆ, ಬೆರಳಿಗೆ ಇರುವ ಒಂದು ಎಷ್ಟು ವಿಶೇಷತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು ನಮ್ಮ ದೇಹ ರಚನೆಯಲ್ಲಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಮುದ್ರೆ ಅನ್ನುವುದು ಒಂದು ಕನ್ನಡ ಪದ. ಅದು ಸಂಸ್ಕೃತದಲ್ಲಿ ಮುದ್ರಾ ಅಂತಲೇ ಬರುತ್ತೆ. ಆದರೆ ನಾವು ಸಾಮಾನ್ಯ ಕನ್ನಡದಲ್ಲಿ ಮಾತಾಡೋದ್ರಿಂದ ಮುದ್ರೆ ಅನ್ನೋದು ಉಪಯೋಗಿಸ್ಬೋದು. ಅದು ಮುದ್ರಾ, ಆ್ಯಕ್ಚುಲ್ ಆಗಿ ಮುದ್ರಾ ವಿಜ್ಞಾನ ಅಂತಲೇ ಬರುತ್ತೆ. ಇನ್ನು ಹಸ್ತ ಮುದ್ರೆಗಳಲ್ಲಿ ಒಂದು ಪೋರ್ಷನ್ ತಗೋಣ, ಮುದ್ರಾ ಅಥವಾ ಮುದ್ರೆ ಏನು ಅಂತಂದರೆ, ಮುದ್ರೆಗಳಲ್ಲೂ ಅನೇಕ ಇದೆ. ಸಾಮಾನ್ಯ ಅರ್ಥದಲ್ಲಿ ಮುದ್ರೆ ಅಂತಂದರೆ ಅದಕ್ಕೆ ನೀವು ಇಂಟರ್ನೆಟ್ಟಲ್ಲಿ ಹುಡ್ಕಿದ್ರು ಬರುತ್ತೆ, ಸೀಲ್ ಅಂತ ಬರುತ್ತೆ. ಸೀಲ್ ಅಂದರೆ ಸ್ಟ್ಯಾಂಪ್, ಮುದ್ರೆ ಹಾಕಿದ್ರು ಅಂತ ಹೇಳ್ತೀವಲ್ಲ. ಅದು ರಾಜನ ಮುದ್ರೆ ಇರ್ಬೋದು, ಶಿವಾಜಿದಿರ್ಬೋದು, ಅಥವಾ ಯಾವ್ದಾದ್ರು ಗುರುಗಳದಿರ್ಬೋದು, ಅದಕ್ಕೆ ಮುದ್ರೆ ಅಂತ ಹೇಳ್ತಾರೆ. ನಾವು ಪೋಸ್ಟ್ ಮೇಲೆ ಹಾಕಿ ಕಳಿಸೋದು, ಅದು ಸೀಲ್, ವೆರಿ ಕಾಮನ್ ಇದು. ಅದೇ ನಮ್ಮ ದೇಹದಲ್ಲಿ ಯೋಗ ಶಾಸ್ತ್ರದಲ್ಲಿ ಮುದ್ರಾ ಅಂತಲೇ ಇದೆ. ಅದು ಕೆಲವು ಮುದ್ರೆಗಳಿದೆ, ಅದು ಮಾಡೋದು ಕಷ್ಟ. ಒಂದಂತೂ ನಾವು ಮಾಡ್ತೇವೆ. ಅದಕ್ಕೆ ಈಗ ಮುದ್ರೆಗಳು ಮಹಾಮುದ್ರಾ ಅಂತಿದೆ, ಖೇಚರಿ ಮುದ್ರಾ ಅಂತಿದೆ, ಇದೆಲ್ಲ ಇದೆ. ಒಂದು ನಾವು ಸಹಜವಾಗಿ ಮಾಡೋದು ಆಸನದ ರೂಪದಲ್ಲೇ ಮಾಡ್ತೇವೆ. ಅದು ಆಸನವೂ ಆಗತ್ತೆ, ಅದು ಮುದ್ರಾನೂ ಆಗತ್ತೆ, ಅದು ಕ್ರಿಯಾನೂ ಆಗತ್ತೆ. ಅದು ವಿಪರೀತ ಕರ್ಣಿ ಅಂತ ಮಾಡಿರ್ತೀವಿ ನಾವೆಲ್ಲ, ಅದು ಒಂದು ಮುದ್ರಾ. ಯೋಗ ಆಸನದಲ್ಲಿ ಮುದ್ರಾ ಅಂದರೆ ಏನರ್ಥ ಅಂತಂದರೆ, ಅದು ಸೀಲ್ ಅಲ್ಲ, ಖಂಡಿತ ಅಲ್ಲ. ನೀವು ಸುಮ್ಮನೆ ಗೂಗಲ್ ಮಾಡಿದ್ರೆ ಸೀಲ್ ಅಂತ ಹೇಳ್ತಾರೆ, ಅದು ಸೀಲ್ ಅಲ್ಲ. ಅದು ಮುದ್ರಾ ಅಂದರೆ, ಮುದ್ರದ ಅರ್ಥ ಮುದ್ರಯತಿ ಶಮಯತಿ ಇತಿ ಮುದ್ರಾ ಅಂತ. ಶಮನ ಅಂತ ಕೇಳಿದಿರಲ್ಲ. ಬೇಸಿಕಲಿ ಟು ಬ್ರಿಂಗ್ ವಾಟ್ ಎವರ್ ಈಸ್ ಇನ್ ಅನ್ ಇಂಬ್ಯಾಲೆನ್ಸ್ ಸ್ಟೇಟ್ ಟು ಬ್ರಿಂಗ್ ಇಟ್ ಟು ಅ ಬ್ಯಾಲೆನ್ಸ್ಡ್ ಸ್ಟೇಟ್ ಅಂತ. ಶಮನ ಮಾಡೋದು ಅಂತಂದರೆ ಯಾವುದನ್ನು ಶಮನ ಮಾಡುವುದು ಮುದ್ರಾ ಅಂತ. ನಾವು ಯಾವುದೇ ಮುದ್ರಾ ಮಾಡಲಿ, ವಿಪರೀತ ಕರ್ಣಿ ಮಾಡಲಿ, ಅದು ಶಮನ ಮಾಡುವುದು ಮುದ್ರಾ ಅಂತ. ಯಾವುದನ್ನು ಶಮನ ಮಾಡುತ್ತೆ? ಅದು ಸಾಮಾನ್ಯವಾಗಿ ನಮ್ಮ ತ್ರಿದೋಷಗಳು, ಕಫ ವಾತ ಪಿತ್ತ, ಇದನ್ನು ಶಮನ ಮಾಡುವುದು ಮುದ್ರಾ ಅಂತ. ಸೊ ಅದು ಸೀಲ್ ಅಲ್ಲ, ಅದು ಶಿವಾಜಿ ಹಾಕಿದ್ದು ಸೀಲು. ಯೋಗ ಇದರಲ್ಲಿ ಅದು ಸೀಲ್ ಅಂತ ಬರಲ್ಲ.
ಬಂಧ ಅಂತ ಇದೆ ಬಿಕ್ಕಿದ್ದು, ಅದಕ್ಕೆ ಸೀಲ್ ಅಂತ ಬೇಕಾದ್ರೆ ರಫ್ ಟ್ರಾನ್ಸ್ಲೇಷನ್ ಮಾಡ್ಬೋದು. ಮುದ್ರಾ ಬಂಧ ಎಲ್ಲ ಮಿಕ್ಸ್ ಮಾಡ್ತಾರೆ, ಅದು ತಪ್ಪು. ಇದು ಯೋಗದ ಮುದ್ರಾ. ಅದನ್ನು ಯಾತಕ್ಕೆ ಇದನ್ನು ಉಲ್ಲೇಖ ಮಾಡಿದೆ ಅಂದರೆ ಇದು ಅದು ಮಿಕ್ಸ್ ಮಾಡಬಾರ್ದು ಅಂತ. ಇನ್ನು ಹಸ್ತದಲ್ಲಿ ಮಾಡುವ ಮುದ್ರಾ, ಅದಕ್ಕೆ ಇದರ ಅರ್ಥ ಸಿಂಪಲ್ ಟ್ರಾನ್ಸ್ಲೇಷನ್ ಇಸ್ ಗೆಸ್ಚರ್. ಗೆಸ್ಚರ್, ಹ್ಯಾಂಡ್ ಗೆಸ್ಚರ್ ಅಂತಂದರೆ ಹಸ್ತಮುದ್ರಾ ಅಂತ ಆಗುತ್ತೆ. ಅದರಲ್ಲೂ ಅನೇಕ ಬೇರೆ ಬೇರೆ ರೀತಿಯಲ್ಲಿ ಮಾಡುವುದಿದೆ. ಈಗ ತಾನೇ ಲಕ್ಷ್ಮೀನಾರಾಯಣ ಭಟ್ರು ಹೇಳಿದ್ರು. ಈಗ ಸಾಮಾನ್ಯವಾಗಿ ಪೂಜೆ ಮಾಡುವಾಗ ಶಂಖ ಚಕ್ರ ಗದ ಅಂತೆಲ್ಲ ಮಾಡ್ತೀವಿ, ಅದೆಲ್ಲ ಒಂದೊಂದು ಹಸ್ತದ ಮುದ್ರೆಗಳೇ ಅದು. ಅಥವಾ ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳು. ಆ 24 ಅಕ್ಷರಗಳಿಗೂ ಒಂದೊಂದು ಮುದ್ರಾ ಅಂತಿದೆ. ಆದರೆ ಅದಕ್ಕೆ ಒಂದೊಂದು ಹೆಸರು ಕೂಡ ಇದೆ. ಸುಮುಖಂ ಸಂಪುಟಂಚ ವಿತುಂಬಿಸಿದಂಥ ದ್ವಿಮುಖಂ ತ್ರಿಮುಖಂಚೈವ ಅಂತೆಲ್ಲ ಎಷ್ಟೊಂದು ಬರುತ್ತೆ, 24. ಅದಕ್ಕೆ ಇನ್ನೂ 8 ಮುದ್ರೆ ಸೇರಿಸಿ 32 ಮುದ್ರೆಗಳು ಇದೆ. ಇದು ಎಲ್ಲ ಗೆಸ್ಚರ್ಸ್. ಆದರೆ ಅದೆಲ್ಲದಕ್ಕೂ ಒಂದೊಂದು ಸಂಕೇತ ಇದೆ. ಉದಾಹರಣೆಗೆ ಶಂಖಮುದ್ರ ಮಾಡಿದ್ರೆ ಅದು ಶಂಖದ ಆಕಾರದಲ್ಲಿರುತ್ತೆ. ಮತ್ಸ್ಯ ಇರ್ಬೋದು, ಕೂರ್ಮ ಇರ್ಬೋದು, ಅದೆಲ್ಲ ಒಂದೊಂದು ಆ ಒಂದು ಹೋಲಿಕೆ ಬರುವಂತಹ ಒಂದು ವಿಶೇಷತೆ ಇರುತ್ತೆ ಅದಕ್ಕೆ. ಅದೇ ಈಗ ಯೋಗಾಸನದ ಮುದ್ರೆಗಳಿಗೆ ಬಂದರೆ ಅದು ಗೆಸ್ಚರೇ ಆದರೂ ಕೂಡ, ಹಸ್ತದ ಮುದ್ರೆ ಗೆಸ್ಚರೇ ಆದರೂ ಕೂಡ ಅದರ ಒಂದು ಹಿನ್ನೆಲೆ ಬೇರೆ ಇದೆ. ಅದು ಬೇರೆದಕ್ಕೂ ಅಳವಡಿಸತ್ತೆ, ಇದೇ ಇಲ್ಲ. ಈಗ ಉದಾಹರಣೆ ನಾಟ್ಯಶಾಸ್ತ್ರದಲ್ಲಿ ಮುಖ ಮತ್ತು ಹಸ್ತಗಳಿಂದಲೇ ಇಡೀ ಎಕ್ಸ್ಪ್ರೆಷನ್ಗಳು ಬರೋದು. ಪತಾಕ, ಅರ್ಧ ಪತಾಕ, ತ್ರಿಪತಾಕ ಅಂತೆಲ್ಲ ಬರುತ್ತಲ್ಲ, ಮಯೂರ, ಕತ್ತರಿ, ಎಷ್ಟೊಂದು ಬರುತ್ತೆ. ಅವೆಲ್ಲ ಅಗೇನ್ ಜಸ್ಟ್ ಇಟ್ ಈಸ್ ಅ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ ಆಫ್ ದಟ್ ಪರ್ಟಿಕ್ಯುಲರ್ ವಾಟ್ ಎವರ್ ಸೀನ್ ಈಸ್ ಬೀಯಿಂಗ್ ಎನಾಕ್ಟೆಡ್ ನಾಟ್ಯಶಾಸ್ತ್ರದಲ್ಲಿ. ಯೋಗಶಾಸ್ತ್ರದಲ್ಲಿ ಅದಕ್ಕೆ ಇದಕ್ಕೂ ಇನ್ನೊಂದು ಹಿನ್ನೆಲೆಯನ್ನು ಕೊಟ್ಟು ಆಮೇಲೆ ಹಸ್ತಮುದ್ರೆಗಳಿಗೆ ಬರ್ತೇನೆ. ಈಗ ಸಾಮಾನ್ಯವಾಗಿ ನಮ್ಮ ಯೋಗಶಾಸ್ತ್ರದಲ್ಲಿ, ಮಾಡರ್ನ್ ಸೈನ್ಸ್ ಡಸ್ ನಾಟ್ ಅಗ್ರಿ, ಬಟ್ ಯೋಗಶಾಸ್ತ್ರದಲ್ಲಿ ಪ್ರತಿಯೊಂದು ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ನಾಡಿಗಳ ಮೂಲಕ ಚಲಿಸ್ತಾ ಇತ್ತು ಅಂತ ಶಾಸ್ತ್ರಗಳು ಹೇಳುತ್ತೆ. ಇಟ್ ಈಸ್ ಲೂಸ್ಲಿ ಟ್ರಾನ್ಸ್ಲೇಟೆಡ್ ನೌ ಟು ನರ್ವಸ್ ಸಿಸ್ಟಮ್ ಆ್ಯಂಡ್ ದ ಸರ್ಕ್ಯುಲೇಟರಿ ಸಿಸ್ಟಮ್, ವೆಸಲ್ಸ್, ವೆಯಿನ್ಸ್ ಆ್ಯಂಡ್ ನರ್ವ್ಸ್. ನಾಡಿಗಳು ನಮ್ಮ ದೇಹದಲ್ಲಿ ಒಂದೊಂದು ಶಾಸ್ತ್ರದಲ್ಲಿ ಒಂದೊಂದು ಥರ ಬರುತ್ತೆ. ಶಿವಸಂಹಿತೆ ಅಂತಿದೆ, ಅದರಲ್ಲಿ 3.5 ಲಕ್ಷ ನಾಡಿಗಳಿದೆ. ಅದು ಎಲ್ಲ ಎದೆ ಭಾಗದಿಂದ ಬರುತ್ತೆ ಅಂತ ಕೊಟ್ಟಿದೆ. ಇನ್ನು ಬೇರೆ ಬೇರೆ ಟೆಕ್ಸ್ಟ್ಗಳಲ್ಲಿ 72 ಕೋಟಿ ಅಂತಿದೆ, 72 ಲಕ್ಷ ಅಂತಿದೆ, 72,000 ಅಂತಿದೆ. ಅದು ನಮಗಷ್ಟು ಮುಖ್ಯ ಅಲ್ಲ. ಆದರೆ ಏನು ಹೇಳುತ್ತೆ ಅಂತಂದರೆ, ನಾಡಿಗಳು ನಮ್ಮ ಇಡೀ ದೇಹದಲ್ಲಿ ನಮ್ಮ ನಾಡಿಗಳು ಬೇರೆ ಬೇರೆ ಕಡೆಯಿಂದ ಹೊಮ್ಮಿ, ಮುಖ್ಯವಾಗಿ ಎದೆ ಭಾಗದಿಂದ ಕೂಡ ಎಲ್ಲ ಕಡೆ ವಿಸ್ತಾರವಾಗಿದೆ. ಅದು ಪ್ರಾಣಶಕ್ತಿಯನ್ನು ನಮ್ಮ ದೇಹದ ಮೂಲೆಗೂ ತಗೊಂಡು ಹೋಗುವಂತಹ ಒಂದು ಕೆಲಸ ಅಥವಾ ಅದಕ್ಕೆ ಒಂದು ಮಾರ್ಗ ನಾಡಿಗಳು. ಆ ಪ್ರಾಣಶಕ್ತಿ ಏನಿದೆ, ಅದು ಆ ನಾಡಿ ನಮ್ಮ ದೇಹದಲ್ಲಿ ಎಲ್ಲಿದೆ, ಅದು ನಮ್ಮ ಈ ಸ್ಪೈನಲ್ ಕಾರ್ಡ್ ಏನು ಹೇಳ್ತೀವಿ, ಅದರಲ್ಲಿ 7 ಭಾಗಗಳಲ್ಲಿ ಅದು ಕೇಂದ್ರೀಕೃತವಾಗಿದೆ ಅಂತಲೂ ಹೇಳ್ತಾರೆ. ಎನರ್ಜಿ ದಟ್ ಫ್ಲೋಸ್ ಆಲ್ ಅಕ್ರಾಸ್ ಆರ್ ನಾಡೀಸ್ ಈಸ್ ಸೆಂಟರ್ಡ್ ಅಟ್ 7 ಪ್ಲೇಸಸ್. ಅದನ್ನೇ ಚಕ್ರಗಳು ಅಂತ ಹೇಳೋದು. ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ 7 ಚಕ್ರಗಳು. ಸಹಸ್ರಾರ ಮೇಲಾಯಿತು, ಆದರೆ 6 ಚಕ್ರಗಳು, ಷಟ್ ಚಕ್ರಗಳಾದರೂ ನಮ್ಮ ಪ್ರಾಣಶಕ್ತಿಯ ಕೇಂದ್ರ ಬಿಂದುಗಳು. ಅದನ್ನು ಬಿಟ್ಟು ಇನ್ನು ನಮ್ಮ ದೇಹದಲ್ಲಿ ಸುಮಾರು 114 ಇಷ್ಟು ಚಕ್ರಗಳಿದೆ ಅಂತ ಹೇಳ್ತಾರೆ. ದೇ ಆರ್ ಆಲ್ ಎನರ್ಜಿ ಸೆಂಟರ್ಸ್ ಅಂತ. ಆ ಚಕ್ರಗಳಿದ್ದ ಕಡೆಯೆಲ್ಲ ಪರಿಣಾಮ ಇರುತ್ತೆ. ಉದಾಹರಣೆಗೆ ದೇಹದ ತಾಪ ಇರ್ಬೋದು. ದ ಟೆಂಪ್ರೇಚರ್ ಆಫ್ ದ ಬಾಡಿ ಮೈಟ್ ಬಿ ಸ್ಲೈಟ್ಲಿ ಡಿಫ್ರೆಂಟ್. ಅಫ್ಕೋರ್ಸ್ ಮಾಡರ್ನ್ ಸೈನ್ಸ್ ಏನಾದ್ರು ಕೊಡ್ಬೋದು, ಸೊ ನಂಗೆ ಅದರದಷ್ಟು ತಿಳುವಳಿಕೆ ಇಲ್ಲ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಆರ್ಮ್ ಪಿಟ್ ಈಸ್ ವಾರ್ಮರ್ ದ್ಯಾನ್ ದ ರೆಸ್ಟ್ ಆಫ್ ದ ಬಾಡಿ. ಅದಕ್ಕೆ ನಾವು ಯಾವಾಗಲೂ ಕೈ ಹೀಗಿರುತ್ತೆ, ಅದರಿಂದ ಬೆಚ್ಚಗಿದೆ ಅಂತ ಹೇಳ್ಬೋದು. ಆದರೆ ದ ನೆಕ್ ಪಿಟ್ ಈಸ್ ಆಲ್ಸೋ ವಾರ್ಮರ್, ವಿಚ್ ಈಸ್ ಆಲ್ವೇಸ್ ಓಪನ್. ಸಿಮಿಲರ್ಲಿ, ದ ಸೆಂಟರ್ ಆಫ್ ದ ಪಾಮ್ ಈಸ್ ಆಲ್ಸೋ ಆಲ್ವೇಸ್ ವಾರ್ಮರ್, ಈವನ್ ದೋ ಇಟ್ ಈಸ್ ಆಲ್ವೇಸ್ ಓಪನ್. ಸೊ ಅದಕ್ಕೆ
ಮಾಡರ್ನ್ ಸೈನ್ಸ್ ಏನು ಹೇಳುತ್ತೆ ಗೊತ್ತಿಲ್ಲ. ನಮ್ಮ ಯೋಗಶಾಸ್ತ್ರದಲ್ಲಿ ಹೇಳೋದು ಇದು ಇಲ್ಲೂ ಒಂದು ಚಕ್ರ ಇದೆ, ಇಟ್ ಇಸ್ ಕಾಲ್ಡ್ ಎ ಮೈನರ್ ಚಕ್ರ ಅಂತ. ಅಲ್ಲೂ ಒಂದು ಚಕ್ರ ಇದೆ, ಅಂದರೆ ಅದು ಪ್ರಾಣಶಕ್ತಿಯ ಇದು ಒಂದು ಕೇಂದ್ರ. ಇದೇ ರೀತಿ ಬೇರೆ ಬೇರೆ ಕಡೆ ಎಷ್ಟೊಂದು ಕಡೆ ನಮ್ಮ ಚಕ್ರಗಳು ಇದೆ. ಆಮೇಲೆ ಇನ್ನೊಂದು, ಈ ನಾಡಿಗಳು ಇಡೀ ದೇಹದಲ್ಲಿದ್ದದ್ದು ಕೊನೆಗೆ ಆ ನಾಡಿಗಳೆಲ್ಲ ನಮ್ಮ ಬೆರಳ ತುದಿಗಳಿಗೆ ಬಂದು ಅಲ್ಲಿಗೆ ಕೊನೆಗೊಳ್ಳುತ್ತೆ ಅಂತ. ಸೊ ಆಲ್ ದೀಸ್ ದ ಎಂಟೈರ್ ನಾಡೀಸ್ ಎಂಡ್ ಅಪ್ ಇನ್ ದ ಟಿಪ್ ಆಫ್ ದ ಫಿಂಗರ್ಸ್ ಅಂತ ಹೇಳೋದು. ಅದರ ಕಾರಣ ನಮ್ಮ ದೇಹದಲ್ಲಿರುವ ಪ್ರಾಣಶಕ್ತಿ ಈ ಬೆರಳಿನ ತುದಿಯ ಮೂಲಕ ಅದು ಹೊರಕ್ಕೆ ಹೋಗುವುದು ಒಂದು ಸಂಭವ. ಸೊ ದ ಎನರ್ಜಿ ಕ್ಯಾನ್ ಫ್ಲೋ ಔಟ್ ಆಫ್ ದ ಟಿಪ್ ಆಫ್ ದ ಫಿಂಗರ್ಸ್ ಡಿಪೆಂಡಿಂಗ್ ಆನ್ ದ ತ್ರಿದೋಷ ಆಫ್ ದ ಬಾಡಿ. ಆ ದೋಷಗಳು ಮೇಲೆ ಕೆಳಗೆ ಆದರೆ ಅದೆಲ್ಲ ಆಗಬಹುದು ಅಂತ. ಆ ಕಾರಣದಿಂದ ಈ ಬೆರಳುಗಳನ್ನು ನಾವು ಹೀಗೆ ಮಡಿಸಿದರೆ ದಟ್ ಎನರ್ಜಿ ಅಗೇನ್ ರೌಟ್ಸ್ ಬ್ಯಾಕ್ ಇನ್ ಟು ಅವರ್ ಓನ್ ಬಾಡಿ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಇದು ಹಿನ್ನೆಲೆ. ನಾಡಿಗಳ ಮೂಲಕ ಆ ಹಸ್ತಕ್ಕೆ ಈಗಾಗಲೇ ಬೇರೆ ಬೇರೆ ಥರದಲ್ಲಿ ಹೇಳಿದ್ವಿ, ಈಗ ನಾಡಿಗಳ ಮೂಲಕವೂ ಆ ಹಸ್ತಕ್ಕೆ ಯಾವ ಥರದ ಒಂದು ಪ್ರಾಮುಖ್ಯತೆ ಬಂತು ಅನ್ನೋದು ಇದು ಹಿನ್ನೆಲೆ. ಇನ್ನು ಏನು ಹಸ್ತಗಳು 5 ಬೆರಳಿದೆ ನಮಗೆಲ್ಲ ಗೊತ್ತು. ಅದೇ ಚರಕ ಸಂಹಿತೆಯಿಂದ ಹಿಡಿದು ಪುರಾಣಗಳಲ್ಲೂ ಇದೆ, ಯೋಗಶಾಸ್ತ್ರಗಳಲ್ಲೂ ಇದೆ. ಈ ನಮ್ಮ 5 ಬೆರಳುಗಳನ್ನು, ನಮ್ಮ 5 ಬೆರಳುಗಳಿರಲಿ, ಇಡೀ ದೇಹವನ್ನೇ ಪಂಚಭೂತಗಳಿಂದ ಮಾಡಿರೋದು ದೇಹ ಅನ್ನೋದು ಗೊತ್ತಿದೆ ನಿಮಗೆ. ಎಲ್ಲ ನಮ್ಮ ಪುರಾಣಗಳಲ್ಲೆಲ್ಲ ಬರುತ್ತೆ, ಉಪನಿಷತ್ತುಗಳಲ್ಲಿ ಬರುತ್ತೆ. ಯತ್ ಬ್ರಹ್ಮಾಂಡೆ ತತ್ ಪಿಂಡೆ ಅಥವಾ ತತ್ ಪಿಂಡೆ ತತ್ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ ಅಂತ. ಅಂದರೆ ಇದು ಶರೀರಕ್ಕೆ ಪಿಂಡ ಅಂತ ಹೇಳ್ತಾರೆ. ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದು ನಮ್ಮ ಶರೀರದಲ್ಲೂ ಇದೆ ಅಂತ. ಅಂದರೆ ಪಂಚಭೂತಗಳು, ಆ ಪಂಚಭೂತಗಳು ನಮ್ಮ ದೇಹದಲ್ಲೂ ಇದೆ ಅಂತ. ಆಕಾಶ ನಮ್ಮ ದೇಹದಲ್ಲಿರುವ ಟೊಳ್ಳು ಪ್ರದೇಶಗಳು, ಉದಾಹರಣೆಗೆ ಮೂಳೆ ಒಳಗಿರುವ ಟೊಳ್ಳಿರ್ಬೋದು, ಯಾವುದು ಆ ಪ್ರದೇಶಗಳೆಲ್ಲ ಆಕಾಶ. ಇನ್ನು ಜಲತತ್ವ ಗೊತ್ತೇ ಇದೆ, ರಕ್ತ ಇದು. ಆಮೇಲೆ ಪೃಥ್ವಿ ತತ್ವ, ಗಟ್ಟಿ ಇರುವುದು, ಮೂಳೆ ಇರ್ಬೋದು, ಮಾಂಸ ಇರಬಹುದು, ಪೃಥ್ವಿ ತತ್ವ ಅದು. ಆಮೇಲೆ ಅಗ್ನಿ, ಜಠರಾಗ್ನಿ ಅಥವಾ ನಮ್ಮ ದೇಹದ ಶಾಖ, ಅದು ಅಗ್ನಿ ತತ್ವ. ಇನ್ನು ವಾಯು ಗೊತ್ತೇ ಇದೆ ನಮಗೆ, ಉಸಿರಾಟ, ಅದರ ಮೂಲಕವೇ ಪ್ರಾಣಶಕ್ತಿ. ಅದೇ ರೀತಿ ಆ ಪಂಚಭೂತಗಳು ಕೈನ ಬೆರಳುಗಳಿಗೂ ಅದರ ತತ್ವ, ಇಲ್ಲೂ ಅಷ್ಟೇ ತತ್ವ ಅಷ್ಟೇ, ಪಂಚಭೂತಗಳ ತತ್ವ. ಆ ಪಂಚಭೂತಗಳ ತತ್ವ ನಮ್ಮ ಕೈ ಬೆರಳುಗಳಿಗೂ ಅಳವಡಿಸ್ತಾರೆ. ಅದು ಚರಕ ಸಂಹಿತೆಯಲ್ಲೇ ಬಂದಿದೆ ಸಾವಿರಾರು ವರ್ಷಗಳ ಹಿಂದೆ. ಅದರಲ್ಲಿ ಅಂಗುಷ್ಠ ವನ್ಹಿ ಪವನಸ್ತು ತರ್ಜನಿ ಮಧ್ಯಮಾಕಾಶಂಚ ಅನಾಮಿಕಾ ಧರ ಕನಿಷ್ಠಿಕಾ ತೋಯಮಿತಿ ಪ್ರಕೀರ್ತಿತ ಮುದ್ರಾ ವಿಜ್ಞಾನೆ ಪಂಚತತ್ವ ಲಕ್ಷಣ ಅಂತ ಬರುತ್ತೆ. ಚರಕರು ಹೇಳ್ತಾರೆ. ಅಂದರೆ ಮುದ್ರಾ ವಿಜ್ಞಾನದ ಪ್ರಕಾರ, ಆ ಮುದ್ರಾ ವಿಜ್ಞಾನ ಅನ್ನೋ ಟೆಕ್ಸ್ಟು ಇಲ್ಲ, ಆ ಚರಕ ಸಂಹಿತೆಯಲ್ಲಿದೆ. ಆಮೇಲಿಂದ ಬೇರೆಯವರು ಎಷ್ಟೊಂದು ಜನ ಮಾಡಿದ್ದಾರೆ, ಅದೇ ನಿಜವಾದ ಮುದ್ರಾ ವಿಜ್ಞಾನವೋ ಅಲ್ವೋ ಗೊತ್ತಿಲ್ಲ. ಮುದ್ರಾ ವಿಜ್ಞಾನದ ಪ್ರಕಾರ ಚರಕರು ಏನು ಹೇಳ್ತಾರೆ ಅಂದರೆ, ಈ ಪಂಚತತ್ವಗಳು ನಮ್ಮ ಕೈಗಳಲ್ಲಿದೆ. ಅಂಗುಷ್ಠ ವನ್ಹಿ ಅಂದರೆ ಅಗ್ನಿ, ಆಮೇಲೆ ಪವನಸ್ತು ತರ್ಜನಿ, ಪವನ ಅಂದರೆ ವಾಯು, ಮಧ್ಯಮ ಆಕಾಶ ತತ್ವ, ಮಧ್ಯಮ ಬೆರಳಿಗೆ ಅಂತ. ಆಮೇಲೆ ಅನಾಮಿಕಾ ಧರೆ ಅಂದರೆ ಭೂಮಿ, ಪೃಥ್ವಿ ತತ್ವ ಇದಕ್ಕೆ. ಆಮೇಲೆ ತೋಯ ಅಂದರೆ ನೀರು, ತೋಯಂ ಕನಿಷ್ಠಿಕಾ ತೋಯಂ. ಈ 5 ತತ್ವಗಳು ನಮ್ಮ 5 ಬೆರಳುಗಳಿಗೆ ಬರುತ್ತೆ ಅಂತ. ಈ ಪಂಚಭೂತಗಳು ನಮ್ಮ ದೇಹವೂ ಪಂಚಭೂತಗಳಿಂದ ಮಾಡಿರೋದು. ನಮ್ಮ ದೇಹದಲ್ಲಿ ಆಗುವ ಯಾವುದೇ ಒಂದು ಕ್ರಿಯೆ ಇರ್ಬೋದು, ಏರುಪೇರು ಇರ್ಬೋದು, ಎಲ್ಲವೂ ಆ ಪಂಚಭೂತಗಳ ತತ್ವದಲ್ಲಿ ಆಗುವ ವ್ಯತ್ಯಾಸಗಳಿಂದಲೇ ಆಗುವುದು. ಯಾವುದೇ ಒಂದು ಅನಾರೋಗ್ಯ ಇರ್ಬೋದು, ಆರೋಗ್ಯ ಇರ್ಬೋದು, ಎರಡೂ ಅದರ ವ್ಯತ್ಯಾಸ ಸಮತೋಲನದಿಂದನೇ ಆಗೋದು. ಅದನ್ನು ಈ 5 ಬೆರಳುಗಳ ಪಂಚತತ್ವಗಳು 5 ಬೆರಳಿಗೆ ಇರುವುದರಿಂದ ಇದರ ಮೂಲಕ ಅದನ್ನು ನಾವು ಒಂದು ಸಮತೋಲನೆಗೆ ತರಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಅದರ ಕಾರಣವೇ ಹಸ್ತಮುದ್ರೆಗಳು ಆಗಿರೋದು. ಸೊ ಇದು ಹಸ್ತಮುದ್ರೆಗಳು
ಯಾಕೆ ಇದರ ಮಹತ್ವ? ಈ ಪಂಚಭೂತಗಳ ತತ್ವಗಳ ಹಿನ್ನೆಲೆ. ಇದನ್ನು ಇಟ್ಕೊಂಡು ನಾವು ನಮ್ಮ ಏನು ಇವತ್ತಿನ ಶೀರ್ಷಿಕೆ ಇದೆ ಹಸ್ತಮುದ್ರೆಗಳು, ಅದರ ಒಂದು ಪರಿಚಯ, ಅದರ ಒಂದು ಪರಿಚಯವನ್ನು ಮಾಡ್ಕೊಳ್ಳೋಣ. ಈಗ 5 ಬೆರಳುಗಳು 5 ತತ್ವಗಳು ಒಂದೇ. ನಾವು ಯೋಗಾಸನದಲ್ಲಿ ಮುಖ್ಯವಾಗಿ ಪ್ರಾಣಾಯಾಮ ಮತ್ತು ಧ್ಯಾನ ಇದರಲ್ಲಿ ಕೆಲವು ಹಸ್ತಮುದ್ರೆಗಳನ್ನು ನಾವು ಅಳವಡಿಸ್ತೀವಿ. ಇದಕ್ಕೆ ಕೊನೆಯಲ್ಲಿ ಬರ್ತೇನೆ. ಅದಕ್ಕೆ ಮುಂಚೆ ಈ 5 ತತ್ವಗಳಿಗೆ ಸಹಜವಾಗಿ ನೇರವಾಗಿ ಇರುವಂತಹ ಒಂದು 5 ಮುದ್ರೆಗಳನ್ನು 5ರಿಂದ 6 ಮುದ್ರೆಗಳನ್ನು ಹೇಳ್ತೇನೆ. ಮಾಡಬಹುದು, ತುಂಬ ಸುಲಭ. ಅದನ್ನು ಸಾಮಾನ್ಯವಾಗಿ ಈ ಬೆರಳುಗಳಲ್ಲಿ ಈ ಬೆರಳಿನ ತುದಿಯನ್ನು ಸೇರಿಸಿದರೆ ಆ ತತ್ವ ಏನಿದೆ ಎಲ್ಲವುದು ಅಂಗುಷ್ಟ, ಆಗಲೇ ಹೇಳಿದೆ ಅಪೋಸಿಂಗ್ ಥಂಬ್ ಇದೆ ನಮಗೆ ಮುಖ್ಯವಾದದ್ದು. ಈ 4 ಬೆರಳುಗಳು ಈ ತುದಿಗೆ ಹೋದರೆ ಅದು ಆ ತತ್ವ ಸಮತೋಲನಕ್ಕೆ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಆ ತತ್ವ ಸಮತೋಲನಕ್ಕೆ ಬರುತ್ತೆ ಅಂತ. ಅದೇ ಆ ಬೆರಳನ್ನು ಮಡಿಸಿ ಇದನ್ನು ಹೀಗೆ ಒತ್ತಿ ಹೀಗೆ ಇಟ್ಕೊಂಡ್ರೆ ಏನು ಅದರ ಒಂದು ಪರಿಣಾಮ ಇದೆ ಅದು ಕಡಿಮೆ ಆಗತ್ತೆ ಅದು ಅಂತ. ಅದೇ ಅಂಗುಷ್ಟವನ್ನು ಅದರ ತುದಿಗೆ ಒತ್ತಿದರೆ ಅದರ ಇದು ತತ್ವ ಹೆಚ್ಚುತ್ತೆ ಅಂತ ಬರುತ್ತೆ. ಈ 3 ಇದಿರುತ್ತೆ. ಮೊದಲನೇದಾಗಿ ನಾವು ವಾಯು, ಯಾವುದು? ಇದು ಅಗ್ನಿ, ಇದು ಎಲ್ಲವುದ್ರ ಜೊತೆ ಹೋಗಲೇಬೇಕು. ಇದು ವಾಯು, ವಾಯು ತತ್ವ ಇರುವಂತಹ ಬೆರಳು ಯಾವುದು? ನಮ್ಮ ತರ್ಜನಿ. ಇದು ಈ ಮಿಕ್ಕ ಬೆರಳುಗಳಿಗಿಂತ ಸ್ವಲ್ಪ ವಿಶಿಷ್ಟವಾದ ಬೆರಳು, ಅಂಗುಷ್ಟವನ್ನು ಬಿಟ್ಟು. ಈ ವಾಯು ಇದನ್ನು ಮಡಿಸಿ ಹೀಗೆ ಇಟ್ಕೊಂಡ್ರೆ ಇದು ವಾಯುಮುದ್ರಾ ಆಗುತ್ತೆ. ಇದಕ್ಕೆ ವಾಯುಮುದ್ರಾ ಅಂತಾರೆ. ತುಂಬ ಸುಲಭ. ವಾಯು ತತ್ವದ ಬೆರಳು ಮಡಿಸಿ ಇಟ್ಕೊಂಡ್ರೆ ವಾಯುಮುದ್ರಾ. ಕೆಲವ್ರಿಗೆ ಅದು ಮಾಡುವುದು ಕಷ್ಟ ಆಗಬಹುದು, ಯಾಕೆಂದರೆ ಬೆರಳುಗಳು ಇದು ಮಡಿಸಿ ಈ ಒಂದು ಗಂಟಿದೆಯಲ್ಲ ಅಲ್ಲಿಗೆ ಒತ್ತಿ ಈ ಮಿಕ್ಕ 3 ಬೆರಳನ್ನು ನೇರ ಮಾಡಬೇಕು. ಅದು ಆಗೋದಿಲ್ಲ. ಕೆಲವ್ರಿಗೆ ಹೀಗಾಗಿರುತ್ತೆ ಕಷ್ಟ, ಅಥವಾ ಇಲ್ಲಿ ಒತ್ತಕ್ಕಾಗಲ್ಲ, ಈ ಕೈ ಬೆರಳು ಮಡ್ಸೋಕ್ಕಾಗಲ್ಲ, ಅದೇನು ಮಾಡೋಕ್ಕಾಗಲ್ಲ. ನಮ್ಮ ದೇಹದ ಇದೇ ಆಗಿರುತ್ತೆ. ಇದು ವಾಯುಮುದ್ರೆ, ಹಸ್ತದ ವಾಯುಮುದ್ರೆ ಇದು. ಅದೇ ನೆಕ್ಸ್ಟು ಇನ್ನು ಮಿಕ್ಕಿದ್ದಕ್ಕೆ ಈ ಮಿಕ್ಕ ಬೆರಳುಗಳಿಗೆ ತುದಿಯನ್ನು ಜೋಡಿಸಿದರೆ ಇದು ಯಾವ ಮಧ್ಯದ ಬೆರಳಿಗೆ ಯಾವ ತತ್ವ? ಆಕಾಶ. ಸೊ ಇದು ಆಕಾಶ ಮುದ್ರೆ. ಇದನ್ನು ಜೋಡಿಸಿಟ್ಟರೆ ಆಕಾಶ ಮುದ್ರೆ. ಇದೇ ಮುದ್ರೆಗೆ ಪೂಜಾ ಮುದ್ರೆ ಆಗಬಹುದು ಅಥವಾ ನರ್ತನ ಮುದ್ರೆ ಆಗಬಹುದು, ಬೇರೆ ಹೆಸರಿರುತ್ತೆ. ಯೋಗಶಾಸ್ತ್ರದ್ದು ನಾನು ಹೇಳ್ತಾ ಇರೋದು. ಅದೇ ನೆಕ್ಸ್ಟು ಇದು ಪೃಥ್ವಿ ಮುದ್ರೆ. ಆಮೇಲೆ ಕೊನೆಯದು ಜಲ. ಇದಕ್ಕೆ ವರ್ಣ ಮುದ್ರೆ ಅಂತಾರೆ. ಜಲ ಮುದ್ರೆ ಅಂತ ಹೇಳೋದಿಲ್ಲ, ವರ್ಣ ಮುದ್ರೆ ಅಂತಾರೆ. ಅಲ್ಲಿಗೆ ವರ್ಣ ಮುದ್ರೆ ಆಯಿತು, ಪೃಥ್ವಿ ಆಯಿತು, ಆಮೇಲಿಂದ ಆಕಾಶ ಆಯಿತು, ಆಮೇಲೆ ವಾಯು ಮುದ್ರೆಗೆ ಬೇರೆ ಥರ ಇರ್ತದೆ. ಯಾಕೆಂದರೆ ವಾಯು ಮುದ್ರೆ ಇದು ಒಂದು ವಿಶಿಷ್ಟವಾದ ಮುದ್ರೆ, ಇದು ವಾಯು ಮುದ್ರೆ ಆಗೋದಿಲ್ಲ. ಆಮೇಲೆ ಕೊನೆಯಲ್ಲಿ ಬರ್ತೀನಿ ಇದಕ್ಕೆ. ವಾಯು ಮುದ್ರೆ ಸ್ವಲ್ಪ ಬೇರೆ ಥರ ಇರುತ್ತೆ. ಇದು ವಾಯು ಮುದ್ರೆ. ಆಮೇಲೆ ಆಗಲೇ ಹೇಳಿದಾಗ ಇಲ್ಲಿಗೆ ಒತ್ತಿ ಇಟ್ಕೊಂಡ್ರೆ ಆ ತತ್ವ ಕಡಿಮೆ ಆಗತ್ತೆ ಅಂತ. ಸುಮ್ಮನೆ ಹೀಗೆ ಒತ್ತಿಟ್ಕೊಂಡ್ರೆ 1 ಸೆಕೆಂಡಲ್ಲಿ ಆಗೋದಿಲ್ಲ, ಅದು ಆಮೇಲೆ ಹೇಳ್ತೀನಿ. ಶಾಸ್ತ್ರ ಹೇಳೋದಷ್ಟು, ಒತ್ತಿ ಇಟ್ಕೊಂಡ್ರೆ ಅದರ ತತ್ವ ಕಡಿಮೆ ಆಗುತ್ತೆ ಅಂತ. ಇದು 4 ಆಯಿತು. ಅಗ್ನಿಯಿಂದಲೇ 3-4ರದ್ದು ಸ್ಪರ್ಶವಾಗಿ ಈ ಮುದ್ರೆ ಆಗ್ತಾ ಇರೋದು. ಅಗ್ನಿ ಯಾವಾಗಲೂ ಅಗ್ನಿಗೆ ಆಧಾರ ಭೂಮಿ ಅಂದರೆ ಭೂಮಿ ತತ್ವ. ಏನಾದ್ರು ಇದ್ದರೇ ಅಗ್ನಿ ಸುಡಕ್ಕಾಗೋದು. ಅದು ಯಾವುದೇ ಒಂದು ಅಣುವಿನ ರೂಪದಲ್ಲಿ ಮೈನ್ಯೂಟ್ ಪಾರ್ಟಿಕಲ್ ಆಗಿರ್ಬೋದು, ದಟ್ ವಿಲ್ ಕಮ್ ಟು ಪೃಥ್ವಿ ತತ್ವ ಓನ್ಲಿ. ನಾವೇನೋ ಉದಾಹರಣೆಗೆ ಪೇಪರ್ ಸುಡ್ತೀವಿ ಅಂದ್ಕೊಳ್ಳೋಣ, ಪೇಪರ್ ಆಗ್ಬೋದು, ಎಲೆ ಆಗ್ಬೋದು, ಏನೇ ಆಗ್ಬೋದು, ಅದೆಲ್ಲ ಪೃಥ್ವಿ ತತ್ವ ಇರುವುದೇ. ಸೊ ಅದರಿಂದ ಅಗ್ನಿ ಸುಡಬೇಕು ಅಂದರೆ ಒಂದು ಪೃಥ್ವಿ ತತ್ವ ಇರಬೇಕಲ್ಲಿ. ಆ ಒಂದು ಗ್ಯಾಸ್ ಅಂತ ಏನಂತೀವಿ ನಾವು, ಅದಿದ್ರೂ ಅದರಲ್ಲಿ ಮೈನ್ಯೂಟ್ ಪಾರ್ಟಿಕಲ್ ಪೃಥ್ವಿ ತತ್ವ ಇರುತ್ತೆ. ಅದರಲ್ಲಿ ಎಲ್ಲದರಲ್ಲೂ ಎಲ್ಲ ತತ್ವ ಇರುತ್ತೆ, ಆದರೆ ಪೃಥ್ವಿ ತತ್ವ ಇರೋದ್ರಿಂದ ಅದನ್ನು ಸುಟ್ಟರೆ ಅಗ್ನಿ ಬರುತ್ತೆ ಅಂತ. ಆದ್ದರಿಂದ ಯಾವುದು ಪೃಥ್ವಿ ಮುದ್ರಾ ಆಯಿತೋ ಆ ಪೃಥ್ವಿ ಸೇರಿ ಪೃಥ್ವಿ ತತ್ವ ಕಡಿಮೆ ಆದರೆ ಅದು ಅಗ್ನಿ ಮುದ್ರೆ ಆಗುತ್ತೆ. ಈಗ ನಾವು ಸುಟ್ಟರೆ ಏನಾಗುತ್ತೆ? ಸುಟ್ಟಿರೋದೆಲ್ಲ ಹೋಯ್ತು, ಸುಟ್ಟಿರೋದೆಲ್ಲ. ಅಲ್ಲಿಗೆ ಪೃಥ್ವಿ ತತ್ವ ಕಡಿಮೆ ಆದರೆ ಅದು ಆಗಲೇ ಹೇಳಿದೆ, ಮಡಿಸಿ ಹೀಗೆ ಇಟ್ಕೊಂಡ್ರೆ ಪೃಥ್ವಿ ಅಂತ.
ಈ ಪೃಥ್ವಿ ತತ್ವ ಕಡಿಮೆ ಆದರೆ ಅದು ಅಗ್ನಿ ಮುದ್ರಾ ಆಗುತ್ತೆ. ಆದರೆ ಅದಕ್ಕೆ ಅಗ್ನಿ ಮುದ್ರಾ ಅಂತ ಹೇಳೋದಿಲ್ಲ, ಸೂರ್ಯ ಮುದ್ರಾ ಅಂತ ಹೇಳ್ತೀವಿ. ಯಾಕೆಂದ್ರೆ ನಮ್ಮಲ್ಲಿ ಸೂರ್ಯನೇ ಅಗ್ನಿ. ಸೊ ಇದು ಈ ಪಂಚಭೂತ ತತ್ವಗಳಿಗೆ ಸಂಬಂಧಪಟ್ಟ 5 ಮುದ್ರೆಗಳು. ಇದರಲ್ಲಿ ಮುಖ್ಯವಾದದ್ದು ವಾಯು. ನಮ್ಮ ಈ ದೇಹದಲ್ಲಿ ಪ್ರಾಣಶಕ್ತಿ ವಾಯುವಿನ ಮೂಲಕವೇ ದೇಹದಲ್ಲೆಲ್ಲ ಸಂಚಾರ ಅಲ್ವಾ. ಸೊ ಅಲ್ಲಿಗೆ ವಾಯು ಪ್ರಾಣ ಶಕ್ತಿಯನ್ನು ನಮ್ಮ ದೇಹದ ಮೂಲೆಗಳಿಗೆ, ಅದು ಅನ್ನವಾಗಬಹುದು ಅಥವಾ ಗಾಳಿಯಾಗಬಹುದು, 2 ರೂಪದಲ್ಲಿ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಅದರಲ್ಲಿ ಪ್ರಾಣಕ್ಕೆ ನಾವು ಕೇಳಿರ್ತೀರ ಪಂಚಪ್ರಾಣಗಳು ಅಲ್ವಾ. ಪಂಚಪ್ರಾಣಗಳು ಇದೆ. ಯಾವ್ಯಾವುದು ಪಂಚಪ್ರಾಣಗಳು? ಪ್ರಾಣಾಪಾನ ವ್ಯಾನ ಉದಾನ ಸಮಾನ 5 ಪಂಚಪ್ರಾಣಗಳು. ಈ ಪಂಚಪ್ರಾಣಗಳಿಗೂ ಅಷ್ಟೇ ಮಹತ್ವ ಇದೆ. ಅದರ ಬಗ್ಗೆ ವಿಸ್ತಾರವಾಗಿ ಹೇಳೋಕೆ ತುಂಬ ಸಮಯ ಆಗುತ್ತೆ. ಆದರೆ ಈ ಪಂಚಪ್ರಾಣಗಳು ನಮ್ಮ ದೇಹದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇರುತ್ತೆ, ಅದಕ್ಕೆ ಒಂದಷ್ಟು ಕ್ರಿಯೆಗಳಿದೆ ಅಂತ ಕೂಡ ಹೇಳ್ತಾರೆ. ಇನ್ನು ಈ ಪಂಚಪ್ರಾಣಗಳಿಗೋಸ್ಕರವೇ, ಅಂದರೆ ಈ ಪಂಚಪ್ರಾಣಗಳನ್ನು ನಮ್ಮ ದೇಹದಲ್ಲಿ ಸಮತೋಲನಕ್ಕೆ ತರುವುದಕ್ಕೋಸ್ಕರವೇ ಪಂಚಪ್ರಾಣದ ಮುದ್ರೆಗಳು ಕೂಡ ಇದೆ. ಈಗ ಈ 5 ಬೆರಳುಗಳಲ್ಲಿ ವಾಯು ಮತ್ತು ಆಕಾಶ, ಈ ವಾಯು ಮತ್ತು ಆಕಾಶ ತತ್ವವಿರುವ ಬೆರಳುಗಳನ್ನು ನಮ್ಮ ಅಗ್ನಿ ತತ್ವದ ಬೆರಳಿಗೆ ಸೇರಿಸಿದರೆ ಇದು ವ್ಯಾನ ಮುದ್ರೆ ಆಗುತ್ತೆ. ಅಭ್ಯಾಸ ಮಾಡಬೇಕು ಅಥವಾ ನಾಪಕ ಇಟ್ಕೋಬೇಕು, ಬರಬೇಕಿಲ್ಲ ಅಂದರೆ ಕಷ್ಟ. ಈಗ 2 ನಿಮಿಷದಲ್ಲಿ ಮರ್ತು ಹೋಗ್ಬಿಡುತ್ತೆ. ಆದರೆ ವಿಚಾರ ತಿಳಿದಿರಲಿ ಅಂತ ಇದು ವ್ಯಾನ ಮುದ್ರೆ ಆಗುತ್ತೆ. ವ್ಯಾನ ಅನ್ನುವುದು ನಮ್ಮ ಇಡೀ ಶರೀರದಲ್ಲಿ ವ್ಯಾಪಿಸಿರುತ್ತೆ. ವ್ಯಾನ ಇಟ್ ಈಸ್ ದೇರ್ ಇನ್ ಅವರ್ ಎಂಟೈರ್ ಬಾಡಿ. ವ್ಯಾನ ಇದು ವ್ಯಾನ ಮುದ್ರೆ ಆಗುತ್ತೆ. ಇದಾದ ನಂತರ ಮಧ್ಯದ 2 ಬೆರಳು, ಅಂದರೆ ಪೃಥ್ವಿ ತತ್ವ ಮತ್ತು ಆಕಾಶ ತತ್ವ, ಇದೆರಡನ್ನು ಸೇರಿಸಿ ನಮ್ಮ ಅಗ್ನಿ ತತ್ವಕ್ಕೆ ಇದನ್ನು ಸೇರಿಸಿದರೆ ಇದು ಅಪಾನ ಮುದ್ರೆ ಅಂತ ಆಗುತ್ತೆ. ಅಪಾನ ಅನ್ನುವುದು ನಮ್ಮ ಗುದಭಾಗದಲ್ಲಿ ಇರುವಂತಹ ಒಂದು ಪ್ರಾಣಶಕ್ತಿ ಅಪಾನ. ಇಟ್ ಈಸ್ ಆಲ್ವೇಸ್ ಮೂವಿಂಗ್ ಡೌನ್ವರ್ಡ್ಸ್. ನಮ್ಮ ಹೊಕ್ಕಿಳಿನಿಂದ ಕೆಳಕ್ಕೆ ಹೋಗುತ್ತಿರುತ್ತೆ. ಅದರಿಂದ ವಿ ಲೂಸ್ ಎನರ್ಜಿ. ಅಪಾನ ಮುದ್ರೆಯನ್ನು ಭಗವದ್ಗೀತೆಯಲ್ಲೇ ಬರುತ್ತೆ. ಅಪಾನ ಮೇಲೆ ಏಳಿಸ್ಬೇಕು, ಆಮೇಲೆ ಪ್ರಾಣಶಕ್ತಿ ಕೆಳಗೆ ಹೋಗಬೇಕು, ಆ ಥರ ಮಾಡಬೇಕು ಧ್ಯಾನದಲ್ಲಿ ಕೂತ್ಕೊಂಡು ಅಂತ ಕೃಷ್ಣ ಪರಮಾತ್ಮನೇ ಹೇಳ್ತಾನೆ. ಇದು ಅಪಾನ ಮುದ್ರೆ. ಈ ಅಪಾನ ಮುದ್ರೆ ನಮ್ಮ ಅಪಾನ ವಾಯುವಿನ ಸಮತೋಲನಕ್ಕೆ ತರುವುದು. ಇದು ಯಾವ ಮುದ್ರೆ ಆಯ್ತು? ಇದು ಅಪಾನ. ಇದು ವ್ಯಾನ ಅಪಾನ. ನಂತರ ಆಮೇಲೆ ಈಗ ಅಪಾನ ಮುದ್ರೆ ಅಂತ ಹೇಳಿದೆ. ಅಪಾನ ನಮ್ಮ ಗುದಭಾಗದಲ್ಲಿ ಇನ್ನೊಂದು ಶಕ್ತಿ ಕೇಂದ್ರ ಯಾವುದು? ಮೂಲಾಧಾರ. ಅದು ಕೂಡ ಪೃಥ್ವಿ ತತ್ವದ ಒಂದು ಚಕ್ರ. ಸೊ ಇಲ್ಲಿ ನಾವು ಸೇರಿಸ್ತಿರುವುದು ಪೃಥ್ವಿ ತತ್ವವನ್ನು, ಆಕಾಶ ತತ್ವವನ್ನು ಅಗ್ನಿ ತತ್ವಕ್ಕೆ. ಇನ್ನು ನಮ್ಮ ಜಲ ಮತ್ತು ಪೃಥ್ವಿ ಇದೆರಡನ್ನು ಸೇರಿಸಿದರೆ ಇದು ಕೊನೆಯ 2 ಬೆರಳುಗಳನ್ನು ಇದಕ್ಕೆ ಸೇರಿಸಿದರೆ ಇದು ಪ್ರಾಣ ಮುದ್ರೆ. ಪ್ರಾಣ ಅನ್ನುವುದು ನಮ್ಮ ಎದೆ ಭಾಗದಲ್ಲಿರುತ್ತೆ. ಪ್ರಾಣ ಇಟ್ ಈಸ್ ಆಲ್ವೇಸ್ ಸಮಥಿಂಗ್ ದಟ್ ಈಸ್ ರೈಸಿಂಗ್ ಅಪ್ ಆ್ಯಂಡ್ ಥ್ರೂ ದಟ್ ಆಲ್ಸೋ ವಿ ಕ್ಯಾನ್ ಲೂಸ್ ಎನರ್ಜಿ ಅಂತ ಹೇಳುತ್ತೆ ಶಾಸ್ತ್ರ. ಗುದಭಾಗದಲ್ಲಿರುವ ಅಪಾನ ಕೆಳಕ್ಕೆ ಹೋಗಿ ನಮ್ಮ ಪ್ರಾಣಶಕ್ತಿ ಕಡಿಮೆ ಆಗುತ್ತೆ. ಎದೆ ಭಾಗದಲ್ಲಿರುವ ಪ್ರಾಣ ಮೇಲಕ್ಕೆ ಹೋಗಿ ಮೂಗು ಬಾಯಿಗಳಿಂದ ನಮ್ಮ ಪ್ರಾಣಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳಿ ಇದು ಪ್ರಾಣ ಮುದ್ರೆ ಆಯಿತು. ಇನ್ನು ಜಲ, ಪೃಥ್ವಿ ಮತ್ತು ಆಕಾಶ ಈ 3 ಸೇರಿಸಿದರೆ ಇದು ಉದಾನ ಮುದ್ರೆ. ಉದಾನ ಅನ್ನುವುದು ನಮ್ಮ ಕಂಠ ಭಾಗದಲ್ಲಿರುತ್ತೆ, ಅದು ಪೂರ್ತಿ ತಲೆಯ ಭಾಗಕ್ಕೆ ಹೋಗುತ್ತೆ. ಉದಾನ ಮುದ್ರೆ. ಅಷ್ಟನ್ನು ಸೇರಿಸಿದರೆ ಸಮಾನ ಪ್ರಾಣ ನಮ್ಮ ಹೊಟ್ಟೆಯ ಭಾಗದಲ್ಲಿ. ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತಾರೆ. ಇಷ್ಟನ್ನು
ಸಿಂಪಲ್ ಇಷ್ಟನ್ನು ಮಾಡಿಸ್ಬಿಟ್ರೆ ಇದು ಸಮಾನ ಮುದ್ರೆ ಅಂತ. ಇದು ಈ ಪಂಚ ಪ್ರಾಣಗಳಿಗೆ ಸಂಬಂಧಪಟ್ಟ ಮುದ್ರೆಗಳು, ಹಸ್ತ ಮುದ್ರೆಗಳು. ಇದು ನಮ್ಮ ಕೈ ಬೆರಳಿನ ತತ್ವಗಳಿಗೆ ಪ್ರತ್ಯೇಕವಾಗಿ, ಆ ಕೈ ಬೆರಳಿನ ತತ್ವಗಳಿಗೆ ಸಂಬಂಧಪಟ್ಟ ಮುದ್ರೆಗಳು. ಇದೇ ರೀತಿ ಇನ್ನು ಕಾಂಬಿನೇಷನ್ಗಳಲ್ಲಿ ಅಪಾನ ವಾಯು ಮುದ್ರೆ, ಪ್ರಾಣವಾಯು ಮುದ್ರೆ ಅಂತ ಇದೇ ಥರ ತುಂಬ ಬರುತ್ತೆ. ಅದು ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ, ಅಭ್ಯಾಸ ಮಾಡೋಕ್ಕಂತೂ ಸಮಯ ಇರೋದೇ ಇಲ್ಲ. ವಿಷಯ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅಷ್ಟೇ. ಇನ್ನು ಇದನ್ನು ಬಿಟ್ಟು ಈ ತತ್ವ ಇದ್ದರೂ ಕೂಡ ಆ ತತ್ವದ ಹೊರತಾಗಿ ಒಂದಷ್ಟು ವಿಶೇಷವಾದ ಮುದ್ರೆಗಳಿದೆ. ಅದನ್ನು ನಾವು ಸಾಮಾನ್ಯವಾಗಿ ಪ್ರಾಣಾಯಾಮ ಮತ್ತು ಧ್ಯಾನದ ಸಮಯದಲ್ಲಿ ಉಪಯೋಗಿಸ್ತೀವಿ. ಇದು ಅನೇಕರಿಗೆ ಇಲ್ಲಿ ಗೊತ್ತಿರುತ್ತೆ. ಸೊ ಅದರ ಉಲ್ಲೇಖವನ್ನು ಮಾಡ್ತೀನಿ. ಅದರ ಕೆಲವು ಒಂದಷ್ಟು ಹಿನ್ನೆಲೆ ಅಥವಾ ಏನು ಅದರ ಬಗ್ಗೆ ತಿಳಿದಿದೆ ಹೇಳ್ತೇನೆ. ನಮ್ಮ 5 ಬೆರಳುಗಳು ಸಾಮಾನ್ಯವಾಗಿ ನಾವು ತರಗತಿ ಶುರುವಾದಾಗ, ಮುಗಿದಾಗ ಅಥವಾ ಮಧ್ಯದಲ್ಲಿ ಯಾವಾಗಲೂ ಪ್ರಾಣಾಯಾಮದಲ್ಲಿ ಮಾಡುವಾಗದು 2 ಹಸ್ತಗಳನ್ನು ಸೇರಿಸಿ ಒಂದರ ಮೇಲೆ ಒಂದಿಟ್ಟು ಕುಳಿತು ಮಾಡುವ ಮುದ್ರೆ. ಯಾವ ಮುದ್ರೆ ಇದು? ಧ್ಯಾನ ಮುದ್ರೆ. ಧ್ಯಾನ ಮುದ್ರೆಯಲ್ಲಿ ನಮ್ಮ 2 ಹಸ್ತಗಳು ಒಂದರ ಮೇಲೆ ಒಂದು ಬಂದು ಹೆಬ್ಬೆಟ್ಟು ತಗಲಬೇಕು ಅಂತ ಹೇಳ್ತಾರೆ. ಅಂದರೆ ಹೀಗಿರೋ ಹೆಬ್ಬೆಟ್ಟು ಹೀಗೆ ತಗಲಬೇಕು ಅಂತ. ಅದು ಹೀಗೆ ಇಟ್ಕೋಬೋದು, ಹೇಗಾರ ಅವರವರ ಅನುಕೂಲಕ್ಕೆ. ಕೆಲವ್ರಿಗೆ ಕೂತಾಗ ಅದು ಕೈ ತಗಲ್ದೇ ಇದ್ದಂಗೆ ಆಗುತ್ತೆ, ಕೈ ಹೀಗೆ ಮಡಿಸ್ದಂಗೆ ಆಗಿರುತ್ತೆ, ಹೀಗೆ ಮಡಿಸ್ದಂಗೆ ಆಗ್ಬಿಡುತ್ತೆ ಕೈ, ತೊಂದರೆ ಇಲ್ಲ. ಇದು ಧ್ಯಾನ ಮುದ್ರೆ ಅಂತ ಹೇಳ್ತಾರೆ. ಈ ಧ್ಯಾನ ಮುದ್ರೆಯಲ್ಲಿ ಈ ಭಗವದ್ಗೀತೆ ಎಲ್ಲೇನೆ 6ನೇ ಅಧ್ಯಾಯದಲ್ಲಿ ಯೋಗಾಸನಕ್ಕೆ ಹೇಗೆ ಕೂತ್ಕೋಬೇಕು ಅಂತ ಬರುತ್ತೆ. ನಾವು ಅದರಲ್ಲಿ ಮುದ್ರೆ ಉಲ್ಲೇಖ ಇಲ್ಲ, ಆದರೆ ಅದರ ಎಷ್ಟೊಂದು ಜನ ಅದಕ್ಕೆ ಭಾಷ್ಯವನ್ನು ಬರೆದಿರ್ತಾರಲ್ಲ, ಭಗವದ್ಗೀತೆಗೆ ಭಾಷ್ಯ ಅಂದರೆ ಅದಕ್ಕೆ ಕಾಮೆಂಟ್ರಿ ಯಾರು ಬರೆದಿರ್ತಾರೆ ಅವರೆಲ್ಲ ಅದರ ಜೊತೆಗೆ ಏನೇನು ಮಾಡಬೇಕು ಅಂತ ಸೇರಿಸಿದಾಗ ಈ ಧ್ಯಾನ ಮುದ್ರೆಯನ್ನು ಸೇರಿಸ್ತಾರೆ. ಆ ಧ್ಯಾನ ಮುದ್ರೆ ಕೇವಲ ಸಿಂಪಲ್ ನಾವೆಲ್ಲ ಮಾಡುವುದಿದೆ. ಆದರೆ ಇನ್ನೂ ಈ ಭಾಷ್ಯಕಾರರು ಇನ್ನೂ ಏನೇನು ಹೇಳ್ತಾರೆ ಅಂದರೆ, ಸಾಮಾನ್ಯವಾಗಿ ಧ್ಯಾನ ಮುದ್ರೆ ಮಾಡುವಾಗ ಪದ್ಮಾಸನದಲ್ಲಿ ಕುಳಿತಿರಬೇಕು ಅಂತ ಹೇಳ್ತಾರೆ. ಪದ್ಮಾಸನದಲ್ಲಿ ಕೂತ್ಕೊಳ್ಳೋದು ಎಷ್ಟೊಂದು ಜನಕ್ಕೆ ಕಷ್ಟ. ಆ ಪದ್ಮಾಸನವಿಲ್ಲದೆ ಹೋದರೆ ಆ ಧ್ಯಾನ ಮುದ್ರೆ ಅದು ಸಹಜ ಧ್ಯಾನ ಮುದ್ರೆ ಆಗತ್ತೆ ಅಥವಾ ಸಾಮಾನ್ಯ ಧ್ಯಾನ ಮುದ್ರೆ ಆಗತ್ತೆ ಅಂತ ಹೇಳ್ತಾರೆ. ನಾವೆಲ್ಲ ಮಾಡುವುದು ಸಾಮಾನ್ಯ ಸಹಜ ಧ್ಯಾನ ಮುದ್ರೆ. ಇನ್ನು ಅದರಲ್ಲೂ 2 ಪ್ರಕಾರ ಇದೆ ಅಂತಾರೆ. ಒಂದು ಬಲಹಸ್ತ ಮೇಲೆ ಬಂದು ಎಡಗೈ ಕೆಳಗೆ ಬರುವುದು, ಸಾಮಾನ್ಯವಾಗಿ ಎಲ್ಲರೂ ನಾವು ಅದೇ ಮಾಡುವುದು, ಅದಕ್ಕೆ ಪುರುಷ ಧ್ಯಾನ ಮುದ್ರೆ ಅಂತ ಹೇಳ್ತಾರೆ. ಅದೇ ಎಡಗೈ ಮೇಲೆ ಬಂದು ಬಲಗೈ ಕೆಳಕ್ಕೆ ಹೋದರೆ ಅದು ಸ್ತ್ರೀ ಧ್ಯಾನ ಮುದ್ರೆ ಅಂತ ಹೇಳ್ತಾರೆ. ಆದರೆ ನನಗೆ ಎಲ್ಲೂ ನನಗೆ ಅದರ ಬಗ್ಗೆ ಆಧಾರ ಸಿಗಲಿಲ್ಲ. ಅಂದರೆ ಸ್ತ್ರೀಯರು ಹೀಗೆ ಮಾಡಬೇಕು, ಪುರುಷರು ಹೀಗೆ ಮಾಡಬೇಕಾ ಅಂತ ಗೊತ್ತಿಲ್ಲ. ಆ ಸ್ತ್ರೀ ಪುರುಷ ಅನ್ನೋದೇನೆಂದರೆ ಅದೊಂದು ತತ್ವ ಅಂತ ಕೂಡ ನಾವಿಲ್ಲಿ ಅನ್ವಯ ಮಾಡ್ಕೋಬೋದೇನೋ, ನನಗೂ ಗೊತ್ತಿಲ್ಲ ಅದು. ಆದರೆ ಪುರುಷ ಮುದ್ರೆ ಸ್ತ್ರೀ ಮುದ್ರೆ ಅಂತ ಕೂಡ ಉಲ್ಲೇಖ ಇದೆ ಕೆಲವು ಇದರಲ್ಲಿ. ಅದು ಯಾವುದಕ್ಕೋಸ್ಕರ ಬಂದಿದೆ ಅನ್ನೋದು ನನಗೂ ಅದರಷ್ಟು ಮಾಹಿತಿ ಇಲ್ಲ. ಇನ್ನು ನಾವು ಕೆಲವು ಪ್ರಾಣಾಯಾಮ ತರಗತಿಗಳಲ್ಲಿ ಮಾಡಿರ್ತೇವೆ, ಅಂಗುಷ್ಠವನ್ನು ಮಡಿಸಿ ಮಿಕ್ಕ ಅಷ್ಟೂ ಬೆರಳುಗಳನ್ನು ಮುಷ್ಟಿ ಕಟ್ಟೋದು. ಸಾಮಾನ್ಯವಾಗಿ ಮುಷ್ಟಿ ಕಟ್ಟುವುದು, ಮುಷ್ಟಿ ಕಟ್ಟಿ ಹೀಗೆ ತೊಡೆಯ ಮೂಲದಲ್ಲಿ ಇಡುವುದು ಅಂತ ಸಾಮಾನ್ಯ ಕಪಾಲಭಾತಿ ಮಾಡುವಾಗ ಇದರ ಯಾವುದ್ರಲ್ಲಾರು ಮಾಡಿರ್ತೇವೆ. ಇದಕ್ಕೆ ಆದಿಮುದ್ರೆ ಅಂತ ಹೇಳ್ತಾರೆ. ಆದಿಮುದ್ರೆ ಅಂತ ಹೇಳ್ತಾರೆ. ಇದು ಯಾವ ತತ್ವ? ಅಗ್ನಿ. ಮಿಕ್ಕ ತತ್ವಗಳು ಈ ಅಗ್ನಿ ತತ್ವವನ್ನು ಮುಚ್ಚುವುದು ಅಂತ. ಏನದರ ಅರ್ಥ ಅಂದರೆ, ಮುಚ್ಚುವುದು ಅನ್ನುವುದರ ಇನ್ನೊಂದು ಕಾರಣ ಅದನ್ನು ಕಾಪಾಡುವುದು ಅಂತ ಕೂಡ ಅರ್ಥ. ಆದಿ ಅಂತಂದರೆ ಏನು? ಸೊ ಈ ಸೃಷ್ಟಿ ಆಗ್ಬೋದು, ನಾವಾಗ್ಬೋದು, ಅದರ ಆದಿ, ಅದಕ್ಕೆ ಯಾರು ಕಾರಣ? ಯಾರು ತ್ರಿಮೂರ್ತಿಗಳಲ್ಲಿ? ಬ್ರಹ್ಮ. ಸೊ ಈ ಆದಿ ಮುದ್ರೆ ಇದನ್ನ ಇಟ್ಟು ಹಾಗೆ ಸೇರಿಸಿದರೆ ಅದು ಬ್ರಹ್ಮ ಮುದ್ರೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಸೃಷ್ಟಿಕರ್ತ ಆದಿ ಬ್ರಹ್ಮನಿಂದಲೇ, ಸೊ ಅದು ಆಗತ್ತೆ ಅಂತ ಹೇಳ್ತಾರೆ. ಏನು ಕಾರಣ ಅಂತಂದರೆ, ಈಗ ನಮ್ಮ ದೇಹದಲ್ಲಿ ಒಂದು ಶಾಖ ಇದೆ.
ಯಾರು ಮರಣ ಹೊಂದಿದರು ಅಂದರೆ ಏನಾಗುತ್ತೆ? ದೇಹ ತಣ್ಣಗಾಗುತ್ತೆ. ಅದಕ್ಕೇನಂತೀವಿ? ಆ ಜಠರಾಗ್ನಿ ಏನಿದೆ ಅದು ಹೋಯಿತು. ಜಠರಾಗ್ನಿ ಹೋಯಿತು ಅಂತ. ಅದೇ ಸೃಷ್ಟಿ ಆಗಬೇಕಂದ್ರೆ ಇಲ್ಲದೇ ಇರುವ ಜಠರಾಗ್ನಿ ಬರಬೇಕು ಅಲ್ವಾ? ಅದಾದ ಮೇಲೆ ನಂತರ ಅದು ಜಠರಾಗ್ನಿ ಇರಬೇಕು. ಅದು ಹೋದ ತಕ್ಷಣ ಆ ಜೀವನು ಹೋಯಿತು ಅಂತ. ಆದಿಮುದ್ರೆಯಲ್ಲಿ ಈ ಹೆಬ್ಬೆಟ್ಟು ಅಂದರೆ ನಮ್ಮ ಅಗ್ನಿ ತತ್ವ, ಈ ಮಿಕ್ಕ ತತ್ವಗಳು ಅಗ್ನಿ ತತ್ವವನ್ನು ಕಾಪಾಡುತ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಅದು ಆದಿಮುದ್ರೆ. ಆಮೇಲೆ ಬ್ರಹ್ಮ ಮುದ್ರೆ ಅಂತ ಕೂಡ ಹೇಳ್ತಾರೆ. ಇದರಿಂದ ನಮ್ಮ ಜಠರಾಗ್ನಿಯನ್ನು, ಅದಕ್ಕೋಸ್ಕರ ಇದು ಸಾಮಾನ್ಯವಾಗಿ ಹೊಟ್ಟೆಯ ಭಾಗಕ್ಕೆ ಇಲ್ಲಿ ಹೋಗಿ ಇಟ್ಕೊಳ್ತೇವೆ ಅಂತ. ಈ ಜಠರಾಗ್ನಿ ಏನಿದೆ ಅದನ್ನು ಕಾಪಾಡುವಂತಹ ಮುದ್ರೆ ಸೇರಿಸಿದರೆ ಬ್ರಹ್ಮ ಮುದ್ರೆ ಅಂತ. ಕೆಲವರು ಇದನ್ನು ಬ್ರಹ್ಮ ಮುದ್ರೆ ಅಂತಾರೆ. ಅರ್ಥ ಒಂದೇ, ಆದಿ ಬ್ರಹ್ಮ ಎಲ್ಲ ಒಂದೇ. ಇನ್ನು ಸಾಮಾನ್ಯವಾಗಿ ನಾವು ಅನುಲೋಮ ವಿಲೋಮ ಅಥವಾ ನಾಡಿ ಶೋಧನ, ಪ್ರಾಣಾಯಾಮ ಮಾಡುವಾಗ ಯಾವ ರೀತಿ ಮಾಡ್ತೀವಿ? ಕೆಲವರು ಸುಮ್ಮನೆ ಹೀಗೆ ಇಷ್ಟೇ ಇಟ್ಕೊಂಡು ಮಾಡೋರು ಇರ್ತಾರೆ. ಆದರೆ ಸಾಮಾನ್ಯವಾಗಿ ಹೇಳುವುದು ನಾಸಿಕ ಅಥವಾ ಅನುನಾಸಿಕ ಮುದ್ರೆ ಅಂತ ಹೇಳ್ತಾರೆ. ಏನು ನಾಸಿಕ ಅಂದರೆ ಮೂಗಿನ ಹೊಳ್ಳೆಗಳನ್ನು ಸೇರಿಸುವುದು ಅಂತ. ಅದಕ್ಕೆ ಸಾಮಾನ್ಯವಾಗಿ ನಮ್ಮ ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನು ಮಡಿಸ್ತೇವೆ. ಈ ಪೃಥ್ವಿ ಮತ್ತು ಜಲ ಸೇರಿರುತ್ತೆ. ಈ ಅಗ್ನಿ ತತ್ವದ ಮತ್ತು ಪೃಥ್ವಿ ತತ್ವದ 2 ಬೆರಳುಗಳಿಂದ ನಮ್ಮ ಹೊಳ್ಳೆಗಳನ್ನು, ಮೂಗಿನ ಹೊಳ್ಳೆಗಳನ್ನು ಮುಚ್ಚಿ ತೆರೆದು ಮಾಡಬೇಕು ಮೃದುವಾಗಿ ಅಂತ ಹೇಳು. ಇದನ್ನು ಸೇರಿಸಿದರೆ ಇದು ವಿಷ್ಣು ಮುದ್ರೆ ಅಂತ ಆಗುತ್ತೆ. ಇದಕ್ಕೆ ವಿಷ್ಣು ಮುದ್ರೆ ಅಂತ ಹೇಳ್ತಾರೆ. ವಿಷ್ಣು ಏನು? ಸ್ಥಿತಿ ಅಲ್ವಾ? ಸ್ಥಿತಿ ಅಂದರೆ ಮೇಂಟೈನ್ ಮಾಡಬೇಕು ಈ ಶರೀರನ ಹುಟ್ಟದಾಗಿಂದ ಕೊನೆಯವರೆಗೂ. ಸೊ ಮೇಂಟೆನೆನ್ಸ್ ಅಂದರೆ ಇಡೀ ದೇಹ ಸಮತೋಲನದಲ್ಲಿ ಇರಬೇಕು ಅಂತ. ಈ ನಾವು ಅನುಲೋಮ ವಿಲೋಮ ಮಾಡುವುದಾಗಲಿ, ನಾಡಿ ಶೋಧನ ಮಾಡುವುದಾಗಲಿ, ನಮ್ಮ ದೇಹವನ್ನು ನಾವು ಎಷ್ಟಾಗುತ್ತೋ ಅಷ್ಟು ಶುದ್ಧವಾಗಿಡುವುದಕ್ಕೆ ಹೆಸರೇ ಅದು ನಾಡಿ ಶೋಧನ. ಶೋಧನೆ ಮಾಡುವುದಕ್ಕೋಸ್ಕರ. ಅದು ಶೋಧನೆ ಆದಷ್ಟು ಆರೋಗ್ಯ ಹೆಚ್ಚಿರುತ್ತೆ. ಆರೋಗ್ಯ ಹೆಚ್ಚಿದ್ರೆ ಏನು ಮೇಂಟೆನೆನ್ಸ್ ಏನಂತೇವೆ, ಸ್ಥಿತಿ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಯಾರು ಕಾರಣ? ವಿಷ್ಣು. ಅದರಿಂದ ವಿಷ್ಣು ಮುದ್ರೆ ಅಂತ ಹೇಳ್ತಾರೆ ಸೇರಿಸಿದರೆ. ಆದರೆ ಅದನ್ನು ಬಿಡಿಸಿ ನಮ್ಮ ಮೂಗಿನ ಹೊಳ್ಳೆಗಳನ್ನು ಕಂಟ್ರೋಲ್ ಮಾಡಿದ್ರೆ ಅದು ನಾಸಿಕ ಅಥವಾ ಅನುನಾಸಿಕ ಮುದ್ರೆ. ಆಗಲೇ ಹೇಳಿದೆ, ನಾಡಿಗಳು ಮುಖ್ಯವಾಗಿ 3 ನಾಡಿಗಳಿದೆ. ಸುಷುಮ್ನ ಮಧ್ಯದಲ್ಲಿ ಇರುತ್ತೆ, ಮೇರುದಂಡದಲ್ಲಿ. ಆಮೇಲೆ ನಮ್ಮ ಬಲಗಡೆ ಪಿಂಗಳ ಅಂತಿರುತ್ತೆ, ಅದು ಸೂರ್ಯ ಸಂಕೇತ. ಆಮೇಲೆ ಇಡ ಎಡಗಡೆ ಇರುತ್ತೆ, ಅದು ಚಂದ್ರ ಸಂಕೇತ. 3 ಮುಖ್ಯವಾದ ನಾಡಿಗಳು. ನಾವು ಸೂರ್ಯ ಭೇದನ ಅಂದರೆ ಯಾವ ಕಡೆಗೆ? ಸೂರ್ಯ ಬಲಗಡೆ, ಬಲ ಹೊಳ್ಳೆಯಿಂದ ಸೂರ್ಯ ಭೇದನ. ಚಂದ್ರ ಭೇದನ ಅಂದರೆ ಎಡಗಡೆಯಿಂದ. ಅದೇ ನಾವು ನಾಸಿಕ ಅಥವಾ ಅನುನಾಸಿಕ ಮುದ್ರೆ ಮಾಡಿದ್ರೆ ಹೆಬ್ಬೆಟ್ಟು ಯಾವುದು? ಯಾವ ತತ್ವ? ಅಗ್ನಿ. ಎಲ್ಲಿಗೆ ಹೋಗುತ್ತೆ ಅಗ್ನಿ ತತ್ವ? ಸೂರ್ಯನಿಗೆ ಹೋಗುತ್ತೆ. ಇದು ಯಾವ ತತ್ವ? ಜಲ ಮತ್ತು ಪೃಥ್ವಿ. 2 ಸೇರಿದ್ರೆ ತಂಪು, ಅದು ಚಂದ್ರ. ಹೀಗೆ ಹೋಗುತ್ತೆ. ಅದಕ್ಕೋಸ್ಕರ ಹಲವು ಬಾರಿ ಎಡಗೈಯಲ್ಲಿ ಈ ಮುದ್ರೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಮೂಗನ ಇದು ಮಾಡೋದಕ್ಕೆ. ಪ್ರಾಣಾಯಾಮ ಮಾಡುವಾಗ ನಾಸಿಕ ಅಥವಾ ಅನುನಾಸಿಕ ಮುದ್ರೆ ಎಡಗೈಯಲ್ಲಿ ಮಾಡಬೇಡಿ, ಬೇರೆದೆಲ್ಲ ಮಾಡ್ಬೋದು, ಅದನ್ನು ಮಾಡಬೇಡಿ ಅಂತ ಹೇಳುವುದು ಕಾರಣ ಯಾಕೆ ಅಂದರೆ ಅಗ್ನಿ ತತ್ವ ಎಡಕ್ಕೆ ಹೋಗುತ್ತೆ ಮತ್ತು ಪೃಥ್ವಿ ಮತ್ತು ಜಲತತ್ವ ಬಲಕ್ಕೆ ಬರುತ್ತೆ. ಅದು ಸರಿ ಹೊಂದೋದಿಲ್ಲ ಅಂತ. ಅದಕ್ಕೋಸ್ಕರ ಈ ಮುದ್ರೆಯನ್ನು ಮಾತ್ರ ಬಲಗೈಯಲ್ಲೇ ಮಾಡಬೇಕು. ಬಲಗೈಯಲ್ಲಿ ಮಾಡಿದರೆ ನಮ್ಮ ತತ್ವಗಳು, ನಮ್ಮ ನಾಡಿಯಲ್ಲಿರುವ ತತ್ವ ಮತ್ತು ನಮ್ಮ ಬೆರಳುಗಳಲ್ಲಿರುವ ತತ್ವ ಒಂದೇ ಸಮಕ್ಕೆ ಬರುತ್ತೆ. ಇದು ನಾಸಿಕ ಅಥವಾ ಅನುನಾಸಿಕ ಮುದ್ರೆ. ಇನ್ಯಾವ ಮುದ್ರೆ ಮಾಡ್ತೇವೆ ಈ ಕ್ಲಾಸ್ನಲ್ಲಿ? ಚಿನ್ಮುದ್ರ. ಅತ್ಯಂತ ಮುಖ್ಯವಾದದ್ದು. ಆಗಲೇ ಹೇಳಿದೆ ನಾನು, 5 ಬೆರಳುಗಳು ತತ್ವಗಳು. ಇದು ವಾಯು ತತ್ವ. ಮಿಕ್ಕ ಬೆರಳುಗಳೆಲ್ಲ ಆ ಬೆರಳನ್ನು ತುದಿಗೆ ಮುಟ್ಟಿಸಿದರೆ ಆ ತತ್ವದ ಹೆಸರೇ ಬಂತು.
ಇದು ಆಕಾಶ ಮುದ್ರೆ ಆಯಿತು, ಇದು ಪೃಥ್ವಿ ಮುದ್ರೆ ಆಯಿತು, ಇದು ವರ್ಣ ಮುದ್ರೆ ಆಯಿತು. ಆದರೆ ಇದು ವಾಯು ಮುದ್ರೆ ಆಗಲಿಲ್ಲ. ವಾಯು ಮುದ್ರೆ ಇದಾಗೋಯ್ತು ಅಲ್ವಾ? ಆ ಥರ ಮಾಡಿದ್ದಾರೆ. ಅದಕ್ಕೆ ಕಾರಣವೂ ಇದೆ. ಅದಕ್ಕೆ ಶಾಸ್ತ್ರವನ್ನು ಬಿಟ್ಟು ವೇದಾಂತಕ್ಕೆ ಹೋದಾಗ ಅದಕ್ಕೆ ಉತ್ತರಗಳು ಸಿಗುತ್ತೆ. ನಮ್ಮ ಶಾಸ್ತ್ರದಲ್ಲೂ ಅದೇ ಉಲ್ಲೇಖ ಆಗಿರೋದು. ಅಂದರೆ ಯೋಗಶಾಸ್ತ್ರವಾಗಲಿ ಉಪನಿಷತ್ತಾಗಲಿ ಯಾತಕ್ಕೆ ಇದು ವಾಯು ಮುದ್ರೆ ಆಗಲಿಲ್ಲ ಅಥವಾ ಚಿನ್ ಮುದ್ರೆ ಆಯಿತು ಅಂತ ಅದಕ್ಕೆ ಬರೋಣ. ಸೊ ಈ ತೋರ್ಬೆರಳು ಮತ್ತು ಹೆಬ್ಬೆರಳನ್ನು ಸೇರಿಸಿದರೆ ಇದಕ್ಕೆ ಎರಡು ಹೆಸರುಗಳು ಬರುತ್ತೆ. ಹೀಗೆ ಇಟ್ಟರೆ ಇದು ಜ್ಞಾನ ಮುದ್ರೆ ಆಗುತ್ತೆ. ಬೆರಳುಗಳು ಮೇಲಕ್ಕೆ ಆಕಾಶಕ್ಕೆ ಇದ್ದರೆ, ಬೆರಳುಗಳು ಕೆಳಕ್ಕೆ ಹೋದಾಗ ಇದು ಚಿನ್ಮುದ್ರೆ ಆಗುತ್ತೆ. ನಾವು ಸಾಮಾನ್ಯ ಪ್ರಾಣಾಯಾಮ ಅಥವಾ ಧ್ಯಾನಕ್ಕೆ ಕೂತಾಗ ಯಾರು ಹೀಗಿಟ್ಕೊಂಡು ಮಾಡೋದಿಲ್ಲ, ಹೀಗೆ ಇರುತ್ತೆ. ಆದ್ದರಿಂದ ಇದು ಚಿನ್ಮುದ್ರೆ. ಅದೇ ಮೇಲೆ ಹೋದರೆ ಜ್ಞಾನ ಮುದ್ರೆ ಆಗುತ್ತೆ. ಇದರಲ್ಲಿ ಏನು ತತ್ವದಿಂದ ಹೊರಕ್ಕೆ ಹೋಗಿ ವೇದಾಂತದ ವಿಷಯಗಳು ಬರುತ್ತೆ ಜ್ಞಾನ ಮುದ್ರೆ ಮತ್ತು ಚಿನ್ಮುದ್ರೆಯಲ್ಲಿ. ಈಗ ನಮ್ಮ ದಿನನಿತ್ಯದಲ್ಲಿ ಅವಸ್ಥಾತ್ರಯಗಳು ಕೇಳಿರ್ತೀರ. ಯಾವುದು ಅವಸ್ಥಾತ್ರಯ? ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಅಂದರೆ ಎಚ್ಚರ, ಕನಸು ಮತ್ತು ಗಾಢ ನಿದ್ರೆ, ಈ ಮೂರು ಅವಸ್ಥೆಗಳು. ಅದಿಲ್ಲದಿದ್ದರೆ ಒಂದು ದಿವಸ ಆಗೋದೇ ಇಲ್ಲ. ಅದೇ ರೀತಿ ಮೂರು ಗುಣಗಳು ನಮ್ಮಲ್ಲಿ, ಗುಣತ್ರಯಗಳು ಅಂತ ಹೇಳ್ತೇವೆ. ಅದಿಲ್ಲದೆಯೂ ಆಗೋದೇ ಇಲ್ಲ. ಯಾವುದು ಮೂರು ಗುಣಗಳು? ಸತ್ವ, ರಜಸ್ಸು, ತಮೋಗುಣ. ಈ ಮೂರು ಗುಣಗಳು. ಈ ಜ್ಞಾನ ಮುದ್ರೆ ಅಥವಾ ಚಿನ್ಮುದ್ರೆಗೆ ಮಹತ್ವ ಯಾಕೆ ಅಂತಂದರೆ, ಈ ನಮ್ಮ ಮೂರು ಬೆರಳುಗಳನ್ನು ಮೂರು ಅವಸ್ಥೆಗಳು ಅಥವಾ ಮೂರು ಗುಣಗಳಿಗೆ ಅದನ್ನು ಹೋಲಿಸಲಾಗಿದೆ. ಈ ಮೂರು ಬೆರಳುಗಳನ್ನು. ಮತ್ತು ಮಿಕ್ಕ ಎರಡು ಬೆರಳುಗಳಲ್ಲಿ ಅಗ್ನಿತತ್ವ ಇರುವ ಅಂಗುಷ್ಟ, ಅದು ಪರಮಾತ್ಮ. ಮತ್ತು ತೋರ್ಬೆರಳು ಜೀವಾತ್ಮ ಅಂತ. ಯಾವಾಗಲೂ ನಾವು ಕೈಯನ್ನು ಮಾಡಿದರೆ ಸಾಮಾನ್ಯವಾಗಿ ಪರಮಾತ್ಮ ಬೇರೆ, ಜೀವಾತ್ಮ ಆ ಮೂರು ಅವಸ್ಥೆಗಳಾಗಲಿ ಮೂರು ಗುಣಗಳ ಜೊತೆಯೇ ಇರೋದು. ನಾವು ಇದನ್ನು ಸೇರಿಸಿದ್ರೂ ಅದು ದೂರವೇ, ಇದು ದೂರವೇ, ಇಲ್ಲಿಗೆ ಬಂದೇ ಇಲ್ಲ. ಈ ನಾಲ್ಕೇ ಇರೋದು ಜೊತೆಗೆ. ಅದು ನಮ್ಮ ಇಡೀ ಜೀವನದಲ್ಲಿ ಅದು ಸಹಜ. ಒಬ್ಬ ಮನುಷ್ಯ ಆ ಮೂರು ಅವಸ್ಥೆಗಳ ಜೊತೆಯೇ ಇರಬೇಕು, ಆ ಮೂರು ಗುಣಗಳ ಜೊತೆಯೇ ಇರಬೇಕು. ವೇದಾಂತದ ಪ್ರಕಾರ ಇದನ್ನು ಬಿಟ್ಟು ಹೊರಕ್ಕೆ ಬಂದಾಗ, ಅಂದರೆ ಈ ಮೂರು ಅವಸ್ಥೆಗಳನ್ನು ಬಿಟ್ಟು ತುರಿಯಾ ಅವಸ್ಥೆ, ಆ ತುರಿಯಾ ಅವಸ್ಥೆಗೆ ಅನೇಕ ಹೆಸರುಗಳೇ. ತುರಿಯ ಅಂದರೆ ನಾಲ್ಕನೇದು ಅಂತ, ನಾಲ್ಕನೇ ಅವಸ್ಥೆ. ಅದು ಯೋಗಶಾಸ್ತ್ರದಲ್ಲಿ ಸಮಾಧಿ ಇರಬಹುದು, ಯೋಗ ಚಿತ್ತವೃತ್ತಿ ನಿರೋಧ, ಆ ಸಮಾಧಿಯ ಸ್ಥಿತಿ ಇರಬಹುದು, ಅಥವಾ ನಮ್ಮ ಒಂದು ಜೀವನದ ಗುರಿಯಾದ ಮೋಕ್ಷವಿರಬಹುದು, ಅಥವಾ ದಿನನಿತ್ಯದ ಏನು ದ್ವಂದ್ವಗಳನ್ನು ನೋಡ್ತೀವಿ, ದ್ವೈತಗಳನ್ನು ನೋಡ್ತೀವಿ, ಅದನ್ನು ಬಿಟ್ಟು ಅದ್ವೈತ, ಆ ಅದ್ವೈತದ ಸ್ಥಿತಿ ಇರಬಹುದು. ಅದ್ವೈತದ ಸ್ಥಿತಿ ಸುಲಭ ಇಲ್ಲ, ಕಷ್ಟ. ಈಗ ನೀವು ಬೇರೆ ನಾನು ಬೇರೆ, ದ್ವಂದ್ವ ಸುಲಭ ಹೇಳೋದು. ನೀವು ಬೇರೆ, ನೀವು ಒಂದೇ ನಾನು ಒಂದೇ ಅಂತ ಹೇಳಿದ್ರೆ ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆ ಅದ್ವೈತದ ಸ್ಥಿತಿ ಇರ್ಬೋದು. ಇದು ಯಾವುದೇ ಸ್ಥಿತಿಗೆ ಈ ಮೂರು ಅವಸ್ಥೆಗಳು ಮತ್ತು ಮೂರು ಗುಣಗಳನ್ನು ಬಿಟ್ಟು ಅಂದರೆ ಗುಣಾತೀತ. ಭಗವದ್ಗೀತೆಯಲ್ಲಿ ಹೇಳ್ತಾನೆ ಗುಣಾತೀತನಾಗುವಂಥ. ಏನದರ ಅರ್ಥ? ಅದು ವಿಷಯವೇ ಬೇರೆ. ಈ ಮೂರು ಅವಸ್ಥೆಗಳು ಅಥವಾ ಮೂರು ಗುಣಗಳನ್ನು ಬಿಟ್ಟು ನಾವು ಈ ಜೀವ ಆ ಪರಮಾತ್ಮನೆಡೆಗೆ ಹೋದರೆ ಆವಾಗ ಅದು ಏನು ಗುಣಾತೀತ ಸ್ಥಿತಿ ಅಥವಾ ತುರಿಯ ಅವಸ್ಥೆಯ ಸ್ಥಿತಿಗೆ ಹೋಗುತ್ತೇವೆ ಅಂತ. ಅದಕ್ಕೋಸ್ಕರ ಇದು ಒಂದು ವಿಶೇಷವಾದ ಮುದ್ರೆ. ಅದು ಚಿನ್ಮುದ್ರೆ ಆಗಬಹುದು ಅಥವಾ ಜ್ಞಾನ ಮುದ್ರೆ ಆಗಬಹುದು. ಚಿನ್ ಮುದ್ರೆ ಅದನ್ನು ಬಿಡಿಸಿದರೆ ಚಿತ್ ಮುದ್ರೆ, ಚಿತ್. ಮತ್ತು ಅದು ಸೇರಿಸಿದಾಗ ನಕಾರ ಬರುತ್ತಷ್ಟೇ. ಚಿತ್ ಅಂದರೆ ಏನು? ನಮ್ಮ ಅಂತರಿಂದ್ರಿಯಗಳಲ್ಲಿ ಮನಸ್ಸಿಗಿಂತಲೂ ಹಿಂದೆ, ಈಗ ಬಾಹ್ಯವಾಗಿರುವುದು ನಮ್ಮ ಬಾಹ್ಯ ಇಂದ್ರಿಯಗಳು, ಪಂಚೇಂದ್ರಿಯಗಳು.
ಅದರ ಹಿಂದೆ ಇರುವುದು ಮನಸ್ಸು, ಆ ಮನಸ್ಸಿನಿಂದ ಹಿಂದೆ ಇರುವುದು ಬುದ್ಧಿ, ಆ ಬುದ್ಧಿಯ ಹಿಂದೆ ಇರುವುದು ಚಿತ್ತು. ಸಾಮಾನ್ಯವಾಗಿ ಮನಸ್ಸು ಅಂತ ನಾವು ಅದನ್ನು ಆ ಹೋಲಿಕೆ ತರಬಹುದು, ಯಾಕೆಂದರೆ ಅದಕ್ಕಿಂತ ಹಿಂದಕ್ಕೆ ಹೋಗೋದು ಕಷ್ಟ ನಮಗೆ. ಆ ಚಿತ್ತು ಅದರ ಪೂರ್ತಿ ಹಿಂದೆ ಇರುವುದು, ಆ ಅಂತರಿಂದ್ರಿಯಗಳಲ್ಲಿ ಪೂರ್ತಿ ಆಳವಾಗಿರುವುದು, ಆ ಚಿತ್ತಿನ ಹಿಂದೆ ಇರುವುದು ಆನಂದ ಅಂತ, ಅಥವಾ ಆತ್ಮ, ಎರಡೂ ಒಂದೇ. ಸೊ ಆ ಚಿತ್ತು, ಆ ಸ್ಥಿತಿಗೆ, ಈ ಮೂರನ್ನು ಬಿಟ್ಟು ನಾವು ಕೇವಲ ಆ ಸ್ಥಿತಿಗೆ ಹೋದಾಗ ಅದು ಚಿತ್, ಆನಂದ ಸ್ವರೂಪದ ಸ್ಥಿತಿಗೆ ಹೋಗ್ತೇವೆ ಅಂತ. ಆದ್ದರಿಂದ ಚಿತ್ ಬರುವುದರಿಂದ ಅದು ಚಿನ್ಮುದ್ರಾ ಆಗುತ್ತೆ, ಅದು ಚಿನ್ಮುದ್ರಾ. ಮತ್ತು ಜ್ಞಾನದ ಒಂದು ಮಾರ್ಗದಲ್ಲೂ ಆನಂದವೇ ಕೊನೆಯ ಗುರಿ. ಆದ್ದರಿಂದ ಅದಕ್ಕೆ ಜ್ಞಾನ ಮುದ್ರೆ ಅಂತ ಕೂಡ ಹೇಳ್ತಾರೆ. ಅದು ಹೀಗಿದ್ದರೆ ಜ್ಞಾನ ಮುದ್ರೆ, ಹೀಗಿದ್ದರೆ ಚಿನ್ಮುದ್ರೆ. ಇದರಲ್ಲೇ ಒಂದು ಸಣ್ಣ ವ್ಯತ್ಯಾಸವೂ ಇದೆ. ಈ ಮೂರೂ ಬೆರಳುಗಳನ್ನು ಮಡಿಸಿ ಹೀಗೆ ಮಾಡುವ ಒಂದು ವ್ಯತ್ಯಾಸವೂ ಇದೆ. ಇದನ್ನು ಮಾಡಿರ್ತೀರಾ ಅನ್ಸುತ್ತೆ ಅಥವಾ ಕೇಳಿರ್ತೀರಾ. ಇದಕ್ಕೆ ಚಿನ್ಮುದ್ರೆ ಒಂದು ಸಣ್ಣ ಒಂದು ಪರಿವರ್ತನೆ ಮಾಡಿ ಚಿನ್ಮಯ ಮುದ್ರೆ ಅಂತ ಮಾಡಿರ್ತಾರೆ. ಇದು ಜ್ಞಾನ ಮುದ್ರೆಗೆ ಬರೋದಿಲ್ಲ, ಚಿನ್ಮಯ ಮುದ್ರೆ ಅಂತ. ಚಿನ್ಮಯ ಅಂದರೆ ಚಿತ್ಮಯ, ಆನಂದ ಪೂರ್ತಿ ತುಂಬಿದೆ ಅಂತ. ಎರಡರದ್ದು ಒಂದೇ ಅರ್ಥ ಬರುತ್ತೆ. ಇದು ಚಿನ್ ಅಥವಾ ಚಿತ್ ಮುದ್ರೆ ಮತ್ತು ಚಿನ್ಮಯ ಮುದ್ರೆ. ಸಾಮಾನ್ಯವಾಗಿ ಪ್ರಾಣಾಯಾಮಕ್ಕೆ ಕೂತುವಾಗ ಅಥವಾ ಧ್ಯಾನಕ್ಕೆ ಕೂತುವಾಗ ಧ್ಯಾನ ಮುದ್ರೆ ಅಥವಾ ಚಿನ್ಮುದ್ರೆ ಈ ಎರಡನ್ನು ಉಪಯೋಗಿಸ್ತೇವೆ. ವಿಶೇಷವಾಗಿ ಪ್ರಾಣಾಯಾಮದಲ್ಲಿ ಎಲ್ಲಿ ನಾವು ಉಸಿರಾಟವನ್ನು ನಾವು ಪ್ರಯತ್ನಪೂರ್ವಕವಾಗಿ ಕಂಟ್ರೋಲ್ ಮಾಡಬೇಕು, ಮೂಗಿನ ಹೊಳ್ಳೆ ಮುಚ್ಚುವುದು ತೆಗೆಯುವುದಾಗಲಿ, ಅದು ಮಾಡುವಾಗ ನಾಸಿಕ ಅಥವಾ ಅನುನಾಸಿಕ ವಿಷ್ಣು ಮುದ್ರೆ ಅಂತ. ಅಥವಾ ಇನ್ನು ಕೆಲವು ಸಂದರ್ಭಗಳಲ್ಲಿ ಭಸ್ತ್ರಿಕಾ ಅಥವಾ ಕಪಾಲಭಾತಿ ಮಾಡುವಾಗ ಕೆಲವರು ಆದಿಮುದ್ರೆಯನ್ನು ಅಳವಡಿಸೋದು ಉಂಟು. ಇನ್ನು ಕೊನೆಯದೊಂದು ಮುದ್ರೆ, ಹಸ್ತಮುದ್ರೆ, ಅದನ್ನು ಹೇಳಿ ಇನ್ನೊಂದು 2 ನಿಮಿಷದಲ್ಲಿ ಮುಗಿಸ್ತೇನೆ. ಭ್ರಾಮರಿ ಪ್ರಾಣಾಯಾಮ ಒಂದು ಮಾಡ್ತೇವೆ. ಭ್ರಾಮರಿ ಪ್ರಾಣಾಯಾಮ ಮಾಡುವಾಗ ಸಾಮಾನ್ಯವಾಗಿ ಸಹಜವಾಗಿ ಕಿವಿಯನ್ನು ಮುಚ್ಚಿ ಮಾಡುವುದು ಅಂತ. ಯಾಕೆಂದರೆ ನಾವು ಮಾಡುವ ಆ ದುಂಬಿಯ ಗುಂಗಿನ ಶಬ್ದ ನಮಗೆ ಚೆನ್ನಾಗಿ ಕೇಳಿಸ್ಲಿ ಅಂತ. ಆದರೆ ಅದರಲ್ಲಿ ಶಾಸ್ತ್ರದ ಪ್ರಕಾರ ಷಣ್ಮುಖಿ ಮುದ್ರೆ ಅಂತ ಒಂದು ಅಳವಡಿಸಬೇಕು ಅಂತ ಹೇಳುತ್ತೆ. ಅದು ಸ್ವಲ್ಪ ಮಾಡುವುದು ಕಷ್ಟ, ಅದು ಪ್ರಯತ್ನ ಮಾಡಿದ್ರೆ ಮಾಡ್ಬೋದು, ಸಹಜವಾಗಿ ಮಾಡುವುದು ಇದು ಸುಲಭ ಅಂತ ಹಾಗೆ ಮಾಡೋದು. ಷಣ್ಮುಖಿ ಮುದ್ರೆಯಲ್ಲಿ ನಮ್ಮ 5 ಬೆರಳುಗಳು ಉಪಯೋಗ ಆಗುತ್ತೆ. ಮತ್ತು ಹೆಬ್ಬೆಟ್ಟಿಂದ ಕಿವಿಯನ್ನು ಮುಚ್ಚಲ್ಪಡಬೇಕು, ಕಿವಿಯನ್ನು. ಆಮೇಲಿಂದ ತೋರ್ ಬೆರಳು ಮತ್ತು ಮಧ್ಯದ ಬೆರಳು ಅಂದರೆ ವಾಯು ಮತ್ತು ಪೃಥ್ವಿ, ಅದರಿಂದ ಕಣ್ಣಿನ ರೆಪ್ಪೆಯ ಮೇಲ್ಭಾಗ ಮತ್ತು ಕೆಳಭಾಗವನ್ನು ಮುಚ್ಚಬೇಕು. ಕಣ್ಣು ಮಧ್ಯದಲ್ಲಿ ಕಣ್ಣು ಗುಡ್ಡೆ ಒತ್ತಬಾರ್ದು, ಕಣ್ಣಿನ ಮೇಲ್ಭಾಗ ಮತ್ತು ಕೆಳಭಾಗ ಅಂದರೆ ಇಲ್ಲಿಂದ ಬೆಳಕು ಒಂಥರ ಕಾಣಿಸ್ತಿದೆ ಬೆಳಕು ಅನ್ನೋ ರೀತಿಯಲ್ಲಿ ಹೋಗಬೇಕು. ಮತ್ತು ನಮ್ಮ ಅನಾಮಿಕ ಅಂದರೆ ಪೃಥ್ವಿ ತತ್ವ ಇರುವುದರಿಂದ ಮೂಗಿನ ಹೊಳ್ಳೆಗಳನ್ನು ಸ್ವಲ್ಪ ಮುಚ್ಚಬೇಕು ಅಂತ. ಆಮೇಲಿಂದ ನಮ್ಮ ಜಲತತ್ವ ಅದನ್ನು ತುಟಿಯ ಕೆಳಗಡೆ ಇಡಬೇಕು ಅಂತ. ಸೊ ಇದು ಇಲ್ಲಿಗೆ ಬಂತು, ಇದು ಇಲ್ಲಿಗೆ ಬಂತು. ಈ 2 ಬೆರಳುಗಳು ಕಣ್ಣು ಮುಚ್ಚಿತು, ಇದು ಈ ಹೆಬ್ಬೆಟ್ಟಿನಿಂದ ಕಿವಿಯನ್ನು ಮುಚ್ಚಿತು ಅಂತ. ಇದನ್ನು ಷಣ್ಮುಖಿ ಮುದ್ರೆ ಅಂತ ಹೇಳ್ತಾರೆ. ಏನಾಯಿತು 5 ಬೆರಳಿಂದ ಯಾವುದು ಮುಚ್ಚಲ್ಪಡ್ತೋ? ಯಾವ್ಯಾವ್ದು ಮುಚ್ಚಿತು? ಕಣ್ಣು, ಮೂಗು, ಬಾಯಿ, ಕಿವಿ, ಏನು ಅದೆಲ್ಲ? ನಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿ ಭ್ರಾಮರಿ ಅಂದರೆ ಮಾಡಿದ್ರೆ ಅದು ಒಳಗಡೆ ನಮ್ಮ ಅಂತರಿಂದ್ರಿಯಗಳಿಗೆ ಹೋಗುತ್ತೆ ಅಂತ ಅರ್ಥ. ಭ್ರಾಮರಿ ನೀವು ಮಾಡಿದಾಗಲೂ ಅನಿಸುತ್ತೆ, ಅಂತ ಮಾಡ್ತಿದ್ದಾಗ ಒಳಗಡೆನೇ ಏನೋ ಒಂಥರ ಆಗ್ತಿದೆ ಅಂತ ಅನಿಸುತ್ತೆ. ಅದು ನಮ್ಮ ಈ ಪಂಚೇಂದ್ರಿಯಗಳನ್ನು ಮುಚ್ಚಿ ಮಾಡಿದಾಗ ಅದರ ಫಲ ಇನ್ನೂ ಹೆಚ್ಚು ಅಂತ. ಅದಕ್ಕೋಸ್ಕರ ಷಣ್ಮುಖಿ ಮುದ್ರೆ ಅಂತ, ಷಣ್ಮುಖಿ ಮುದ್ರೆ ಇದು. ಸೊ ಇದು ನನಗೆ ತಿಳಿದು ಮಟ್ಟದ್ದು ಇಷ್ಟು. ಇನ್ನು ಎಲ್ಲರ ಪ್ರಶ್ನೆ ಇದ್ದೇ ಇದೆ, ಏನು ಲಾಭ ಅಂತ ಅಲ್ವಾ? ಇದನ್ನು ಮಾಡಿದ್ರೆ ಏನು ಲಾಭ ನಮಗೆ ಅಂತ ಕೇಳ್ತೀರಾ. ಲಾಭವಿಲ್ಲದೆ ಏನು ಮಾಡಲ್ವಲ್ಲ. ಆದರೆ ಶ್ರೀಕೃಷ್ಣ ಏನು ಹೇಳ್ದ? ಕರ್ಮಣಿ ಏವತೆ ಅಧಿಕಾರ ಮಾ ಫಲೇಶು ಅಂತ. ಕರ್ಮ ಮಾಡುವ ಫಲ ಇಚ್ಛಿಸಬೇಡ ಅಂತ.
ಆದರೆ ಫಲ ಇದ್ದೇ ಇದೆ ಅಲ್ವಾ. ಈಗ ನೀವು ಇದನ್ನು ಹೇಳಿಬಿಡ್ತೀನಿ ಆಮೇಲಿಂದ. ಈ 5 ತತ್ವಗಳು ನಮ್ಮ ಆಯುರ್ವೇದ ಅಥವಾ ಯೋಗಶಾಸ್ತ್ರದ ಪ್ರಕಾರ ನಮ್ಮ ದೇಹದ ಏರುಪೇರು ಆಗಲಿ ಸಮತೋಲನ ಆಗಲಿ ತ್ರಿದೋಷಗಳು ಯಾವುದು? ಕಫ, ವಾತ, ಪಿತ್ತ. ಇದರಲ್ಲಿ ಅದು ಕೂಡ ಕೊನೆಗೆ ಪಂಚಭೂತಗಳ ತತ್ವಕ್ಕೆ ಬರಬೇಕು. ಕಫ ಅನ್ನುವುದು ಕಫ ಅಂತ ಸಾಮಾನ್ಯವಾಗಿ ಬಂದ್ಬಿಡುತ್ತೆ, ಆದರೆ ಫ ಅನ್ನೋದು ಕನ್ನಡದಲ್ಲಾಗಲಿ ಸಂಸ್ಕೃತದಲ್ಲಿ ಇಲ್ಲ. ಕಫ ಅದು ಮಾತಾಡ್ತಾ ಕಫ ಆಗಿರುತ್ತೆ, ತೊಂದರೆ ಇಲ್ಲ. ಆ ಕಫ ಅನ್ನುವುದು ಅಗ್ನಿ ಮತ್ತು ಜಲತತ್ವ. ಅಗ್ನಿ ಮತ್ತು ಜಲತತ್ವವನ್ನು ಸೇರಿ ಅದರ ಏರುಪೇರುಗಳಿಂದ ಆಗುವುದು ಅಥವಾ ಸಮತೋಲನೆಯಲ್ಲಿರುವುದು ಕಫ. ಮತ್ತು ವಾಯು ಮತ್ತು ಆಕಾಶ ತತ್ವ ಇದೆರಡರಿಂದ ಆಗುವುದು ವಾತ. ಆಮೇಲಿಂದ ಜಲ ಮತ್ತು ಪೃಥ್ವಿ ಇದೆರಡರಿಂದ ಆಗುವುದು ಪಿತ್ತ. ಪಿತ್ತ, ವಾತ, ಕಫ. ಈ ಹಸ್ತಮುದ್ರೆಗಳು ಏನು ಹೇಳುತ್ತೆ ಅಂದರೆ ಅದು ಹೇಳೋದು ಇಷ್ಟೇ. ನಾವು ಯಾವ ಮುದ್ರೆಗಳನ್ನು ಮಾಡ್ತೀವಿ ಅದರ ಯಾವ ತತ್ವ ಇದೆ ಆ ತತ್ವ ಈ 3 ತ್ರಿದೋಷಗಳು ಕಫ, ವಾತ, ಪಿತ್ತ ಯಾವುದರ ಸಂಕೇತವಾಗಿದೆ ಆ ಬೆರಳು ಆ ಕಫ, ವಾತ, ಪಿತ್ತ ತ್ರಿದೋಷಗಳು ಸಮತೋಲನಕ್ಕೆ ಬರುತ್ತೆ ಅಂತ ಅಷ್ಟೇ ಹೇಳು ಶಾಸ್ತ್ರ. ಅಲ್ಲಿಗೆ ನಾವು ಉದಾಹರಣೆಗೆ ನಾವು ಈ 3 ಮುದ್ರೆಯನ್ನು ಮಾಡಿದ್ವಿ ಅಂದ್ಕೊಳ್ಳಿ. ಯಾವ ಮುದ್ರೆ ಇದು? ಕಷ್ಟ ನಾಲ್ಕ ಇಟ್ಕೊಳ್ಳೋದು. ಪ್ರಾಣಮುದ್ರೆ ಅಂತ ಮಾಡ್ತೀವಿ. ಪ್ರಾಣಮುದ್ರೆಯನ್ನು ಮಾಡಿದಾಗ ನಮಗೆ ಬಂದಿರೋದಲ್ಲಿ ಇದು ಕಫ ಇದೆರಡು, ಮತ್ತು ಇಲ್ಲಿ ಇದೆರಡು ಬಂದಿರೋದು, ಇದೆರಡು ಯಾವುದು? ಪಿತ್ತ, ಜಲ ಮತ್ತು ಇದರಲ್ಲಿ ಸ್ವಲ್ಪ ವಾತದ ಒಂದು ಇದೆ, ಆಕಾಶ. ಈ 3 ಕಫ, ವಾತ, ಪಿತ್ತ 3 ಬಂದಿದೆ. ವಾತ ಪೂರ್ತಿ ಇಲ್ಲ, ವಾಯು ಒಂದು ಹೊರಗೆ ಹೋಗಿದೆ, ಅದರ ಆಕಾಶ ತತ್ವ. ಈ 3ರಲ್ಲೂ ಒಂದು ಸಮತೋಲನೆಗೆ ಬರುತ್ತೆ. ಆ ಥರ ಅದು ಜೆನರಿಕ್ ಆಗಿ ಹೇಳಿರೋದು. ಇದರ ಲಾಭ ಏನು ಅಂದರೆ ಕಫ, ವಾತ, ಪಿತ್ತವನ್ನು ಸಮತೋಲನಕ್ಕೆ ಏರುಪೇರುಗಳನ್ನು ಕಡಿಮೆ ಮಾಡಬಹುದು ಅಂತ ಅಷ್ಟೇ ಹೇಳಿರೋದು. ಅದರಿಂದ ಡಿರೈವೇಟಿವ್ಸ್ ಆಗಿ ಏನು ಬೇಕಾದ್ರೂ ಬರ್ಬೋದು. ಉದಾಹರಣೆಗೆ ವಾತ ದೋಷದಿಂದ ಏನು ಬೇಕಾದ್ರೂ ಆಗ್ಬೋದು, ಮೈಕೈ ನೋವು ಬರ್ಬೋದು, ಹೊಟ್ಟೆ ಉಬ್ಬರಿಸ್ಕೋಬೋದು, ಏನು ಬೇಕಾದ್ರೂ ಆಗ್ಬೋದು ಅಂತ. ಸೊ ಅದರಿಂದ ನೀವು ವಾಯು ಮುದ್ರೆ ಮಾಡಿದ್ರೆ ಇದೆಲ್ಲದಕ್ಕೂ ನಿಮಗೆ ಸಿಗತ್ತೆ ಅಂತ ಹೇಳ್ತಾರೆ. ಸುಮ್ಮನೆ ಗೂಗಲಲ್ಲಿ ಹುಡುಕಿದ್ರೆ ಯಾವ ರೋಗಕ್ಕೆ ಅಥವಾ ಯಾವ ಕಾಯಿಲೆಗೆ ಯಾವ ಮುದ್ರಾ ಬೇಕಾದ್ರೂ ಹೇಳ್ತಾರೋ ಮಾಡಿ ಅಂತ. ಯಾಕೆಂದರೆ ಇಟ್ ಈಸ್ ಸಚ್ ಎ ಬ್ರಾಡ್ ಡೆಫಿನಿಷನ್. ಕಫ, ವಾತ, ಪಿತ್ತದ ಮೇಲೆ ಅದರ ಪರಿಣಾಮ ಅಂತ ಅಷ್ಟೇ ಕೊಟ್ಟಿರೋದು. ಇನ್ನು ಡಿರೈವೇಟಿವ್ಸ್ ನಾವೇನು ಬೇಕಾದ್ರೂ ಅದರಿಂದ ತರ್ಬೋದು. ಆದರೆ ಯಾವಾಗ ಬರುತ್ತೆ ಫಲ ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಯಾವುದೇ ಒಂದು ಮುದ್ರ ನಾವು ಮಾಡಿದರೆ ಅದು ಒಂದು ಮುಹೂರ್ತದ ಕಾಲದಷ್ಟು ಮಾಡಬೇಕು ಅಂತ ಹೇಳುತ್ತೆ. ಮುಹೂರ್ತ ಅಂದರೆ ಎಷ್ಟು? 48 ನಿಮಿಷ. ಸಾಮಾನ್ಯವಾಗಿ 45 ನಿಮಿಷ, ಮುಕ್ಕಾಲು ಗಂಟೆ ಅಂತ ಅದನ್ನು ಅಪ್ರಾಕ್ಸಿಮೇಟ್ ಮಾಡ್ತಾರೆ. 48 ನಿಮಿಷಗಳು ಒಂದು ಮುಹೂರ್ತ. ಆ 48 ನಿಮಿಷಗಳ ಕಾಲ ಯಾವುದೇ ಒಂದು ಮುದ್ರೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಇರುವುದು. ಅದು ಸಮಯ ಅಭಾವ, ಅದು ಏನಾದ್ರು ಒಂದು ಚೂರಾದರೂ ಮಾಡಿದ್ರೆ ಸಾಕಪ್ಪ ಅಂತ ಮಾಡೋದು. ಅದರಿಂದ ನಾವು ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ಇದು ನಾನು ತಿಳಿದ ಮಟ್ಟಿಗೆ ಸ್ವಲ್ಪ ನಮ್ಮ ಕೈ ಬೆರಳುಗಳನ್ನು ಸೇರಿಸಿ ಅದರ ಸ್ವಲ್ಪ ಹಿನ್ನೆಲೆಯನ್ನು ಕೊಟ್ಟು ಈ ಹಸ್ತಮುದ್ರೆಗಳನ್ನು ಸ್ವಲ್ಪ ಒಂದು ಪರಿಚಯದ ದೃಷ್ಟಿಯಿಂದ ಮಾಡಿಸಿದ್ದೇನೆ. ಇಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಅನೇಕ ವಿಷಯಗಳನ್ನು ಸರಳವಾಗಿ ಸುಂದರವಾಗಿ ವಿವರಿಸಿದ್ದಾರೆ. ಶರತ್ ಎಚ್ ಎಸ್ ಅವರಿಗೆ
ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆ ಅನುಮಾನಗಳು ಡೌಟ್ಗಳು ಸುಮಾರು ಬರ್ತಾನೆ ಇರುತ್ತೆ, ಆದರೆ ಮೆಟ್ಲಿಲ್ದ ಕೆಳಗೆ ಹೋಗೋಷ್ಟೊತ್ತಿಗೆ ಮತ್ತೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಸೊ ಅಧ್ಯಯನ, ಅದಾದ್ರ ಮೇಲೆ ಮನನ ಎಲ್ಲ ಮಾಡಬೇಕಾಗತ್ತೆ. ಇವತ್ತು ಒಂದು ಪರಿಚಯ ಮಾಡಿಕೊಟ್ಟಿದ್ದಾರೆ. ಹೆಚ್ಚಿನ ವಿಷಯ ಬೇಕು ಅಂತ ಹೇಳಿದರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಗ್ರಂಥಗಳನ್ನು ಇನ್ನೊಂದನ್ನು ಅಭ್ಯಾಸ ಮಾಡ್ಬೋದು ಅಂತ ಹೇಳ್ತಾ, ನಮ್ಮ ರಾಮತೀರ್ಥ ಸೇವಾ ಫೌಂಡೇಶನ್ ವತಿಯಿಂದ ಒಂದು ಚಿಕ್ಕ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ರವಿಶಂಕರ್ ಮತ್ತು ಅವ್ರ ಮನೆಯವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಸರ್ ಪ್ಲೀಸ್ ಬನ್ನಿ.